ಹಲೋ. ಹಾ ಎಲ್ಲಿದ್ದೀರಿ? ಆರಾಮದ್ರಿ? ಆರಾಮದಿ ನೋಡ್ರಿ ಸರ್. ನೀವ್ರಿ? ನಾವು ಆರಾಮದ ನೋಡ್ರಿ. ಹಾ ಏನಪ್ಪಾ ಏನ್ ಫೋನ್ ಹಚ್ಚಿರಿ, ಫೋನ್ ಎತ್ತಂಗಿಲ್ಲ ಬಿಡಂಗಿಲ್ಲ, ಏನಂತ ತಿಳ್ಕೊಂಡ್ರಲೇ? ಹಾ ಯಾರಂತ ತಿಳ್ಕೊಂಡಿ? ನನ್ನ ಮಗನ ಬ್ರೋಕರ್ ಬಗನಿಯಪ್ಪ. ನಾನ ಹೆಚ್ಚು ಕಮ್ಮಿ ಆದ್ರ ಮಗನ ನೋಡಿಲ್ಲ ಬಗನಿ ಊಟನ ಇಟ್ಟು ಬಿಡ್ತೀನಿ ನಿನಗ. ಮಗನ 3 ತಿಂಗಳಾತ ಮದುವೆ ಆಕ್ಯಾಸ, ಮತ್ ನೀನ್ ಹೆಂಡತಿ ಹೊಟ್ಟಿಲ್ಲ ಆದ್ಲಿ ಈಗ. ನನ್ನ ಬ್ರೋಕರ್ ರೊಕ್ಕ ಕೊಡೋರು ನೀ ಹಿಂಗ ಅದನ್ನ ಮಣ್ಣು ಮುಚ್ಚಿ ಹೋಗ್ಯಾರ ಇದಿರ. ಅಲ್ಲೋ ಮಾರಾಯ, ಮದುವೆಕ್ಕಿಂತ ಪೈಲ 10 ಸಲ ನಮ್ಮ ಮನೆಗೆ ಬರ್ತೀರಿ. ಒಂದ್ ಹೆಣ್ಣಿದ್ರು ಕೊಡಿಸ್ರು ಮಾಮ, ಒಂದ್ ಹೆಣ್ಣಿದ್ರು ಕೊಡಿಸ್ರು ಅಂತ ಕ್ಯಾಸ್. ಮದುವೆ ಆತಾಗ ನಾವು ಬ್ರೋಕರ್ ಬುಗ್ನ್ಯಪ್ಪ ಅಂದ್ರೆ ಯಾವನಂದ ಗೊತ್ತಿಲ್ದಂಗೆ ಇದ್ದು ಬಿಡ್ತಿರಲ್ಲ ಮಾರಾಯ ನೀವು. ನೋಡಪ್ಪ ಅದೇ ನನಗೆ ಹೇಳಕ್ ಹೋಗ್ಬೇಡ. ನಾ ಇನ್ನೊಂದ್ಸಲ ಕೇಳೋಕ್ಕಿಂತ ಪೈಲಾನ ನೀ ರೊಕ್ಕ ತಂದು ಕೊಟ್ಟಿ ಚಲೋ ಆತ. ಇಲ್ಲ ಅಂದ್ರೆ ನಿಮ್ ಚಂದನ್ ಸಂಸಾರ ಎಲ್ಲ ಹಾಳು ಹಚ್ಚಿಬಿಡ್ತೀನಿ. ನಾ ಚಲೋನು ಕುಡ್ಸೋದು ಗೊತ್ತೈತಿ, ಅದನ್ನ ಹೆಂಗಾರ ಮಾಡಿ ಹಾಳು ಮಾಡೋದು ಗೊತ್ತೈತಿ ನನಗ. ನೆನಪಿಟ್ಕೋ, ಇನ್ನು 2 ದಿವಸ ನನ್ನ ರೊಕ್ಕ ತಂದು ಸೀದಾ ಕೊಟ್ಟು ಚಲೋ ಆತ. ಇಲ್ಲ ಅಂದ್ರೆ ಮತ್ತೆ ನಿಮ್ ಸಂಸಾರ ಮತ್ತೆ ನೋಡ್ ಮತ್ತ. ಈಗ ಅಂಜಿಕೆ ಅಂಜಿಕೆ ಹೇಳಿದಾಗ ಮಕ್ಕಳು ನೀವು ಎಲ್ಲ ಹಾದಿಗೆ ಬರ್ತೀರಿ ನೀವು. ಇಲ್ಲ ಬರೋದೇ ಇಲ್ಲ ನೀವು, ಅಂತ ನನ್ನ ಮಕ್ಳು ಇದ್ದೀರಿ ನೀವು. ತೊಗೊಂಬಂದು ಕೊಟ್ಟ ಚಲೋ ಆತ. ಆಯ್ತು ನೋಡ್ತೇನೆ, ಬರ್ಲಿಲ್ಲ ಅಂದ್ರೆ ಮನ ಐತಿ ಮತ್ತೆ ನಿನ್ ಕತ್ತಿನ ಬೇರೆ ಐತಿ. ಅವ್ನು ಮದುವೆ ಪೆಲ್ಲ 10 ಸಲ ಬರ್ತಾರ. ಮದುವೆ ಆಯ್ತಂದ್ರೆ ಈ ಬ್ರೋಕರ್ ಬಗನ್ಯಪ್ಪನ ಮರ್ತಾ ಬಿಡ್ತಾರ. ಎಲ್ಲಾರು ಅವ್ರ ಗಂಟೆ ಬಿದ್ದಾರ ನನಗೆ. ಒಂದ್ ಸ್ವಲ್ಪ ಅಡ್ಡಾಡಕಂತ ಗಾಡಿ ಹೋದ್ರ ಯಾವತ್ತು ಪೆಟ್ರೋಲ್ ಇರಂಗಿಲ್ಲ. ನಮ್ಮ ಅಪ್ಪ ಪೆಟ್ರೋಲ್ ಹಾಕತ್ತಂತಂದ್ರ 20 ರೂಪಾಯಿ ಪೆಟ್ರೋಲ್ ಹಾಕಿಸಿಡ್ತಾನ. 100 ರೂಪಾಯಿ ಪೆಟ್ರೋಲ್ ಹಾಕಕ್ಕೆ ಏನಾಕೈತಿ ಆಂಬಲ್ ನೀವು ಇವ್ರಪ್ಪನ ಮನೆಗೆ ಗಂಟು ಹೋಗ್ತೈತಿ ಆಂಬಲ್. ಅದಕ್ಕೆ ಅಂತಾರ ಜಿಪ್ಪುನ್ ಜಗ್ಗಪ್ಪ ಅಂತ ಯಾಕ್ಯಾರ ನಮ್ಮ ಅಪ್ಪ. ಹಂಗೆಲ್ಲ ಏನಿಲ್ಲ ನೋಡ್ರಿ. ನೀವು ನೋಡ್ರಿ ಫೋನ್ಯಾಗ ಬಂದ್ ಮಾತಾಡ್ರೆ ಕೆಲಸ ಆಗಂಗಿಲ್ಲ. ನೀವು ಡೈರೆಕ್ಟಾಗಿ ಬರಬೇಕು, ನಂದೇನು ರೊಕ್ಕ ಇರೋದು ಕೊಡಬೇಕು, ಆಮೇಲೆ ನೀವು ಮಾತಾಡ್ಬೇಕು. ನಮಸ್ಕಾರ ರೀ ನೋಡ್ರಿ. ಒಂದ್ ನಿಮಿಷ ಕಾಪ್ರಿ. ಫೋನಾಗ ನಾ ಮಾತಾಡಕ್ ಆಗೋದ, ನೀವು ಡೈರೆಕ್ಟಾಗಿ ಬಂದು ಮಾತಾಡ್ರಿ. ಆಯ್ತು ಇಡ್ರಿ. ಗೌಡ್ರಿ, ಬೆಂಗಳೂರು ಯಾವಾಗ ಬಿಟ್ರಿ, ಇಲ್ಲಿ ಯಾವಾಗ ಬಂದ್ರಿ, ಏನ್ ನಿಮ್ ಕತೆ? ಮಾಡ್ತೀರಿ ನಮ್ ಕತಿ? ಹರಿದ್ 12 ಆಗೈತಿ ನಮ್ ಬಾಳೆ. ಸಾಕಾಯ್ತು ನಮ್ಮ ಬಾಳೆ ಜೀವನಾನ ಸಾಕಾಯ್ತು ನಮ್ಗೆ. ಅಲ್ರಿ ಊರಿನ ಗೌಡ್ರಿ ನೀವ ಹಿಂಗಂದ್ರೆ ಹ್ಯಾಂಗ್ರಿ? ಏನಾದ್ರಿ ಅಂತದ? ಮಾಡ್ತಾರ ಬಗನಪ್ಪಣ್ಣಾರ? ವಯಸ್ಸು ನೋಡ್ರ 35 ಆಗ್ಯಾವ, ಇನ್ನ ಮದುವೆ ಇಲ್ಲ. ಮಾಡೋಕು ತಿಳಿವಾತ್ ನನಗೂ. ನನ್ನ ವಯಸ್ಸು ದೋಸ್ತರು ಎಲ್ಲಾರು ಮದುವೆ ಆಗೈತಿ, 2 ಮಕ್ಕಳಾಗಿದ್ದಾವು. ನಮ್ದು ಚಿಂತೆ ಹತ್ತೈತಿ. ಗೌಡ್ರ ಮದುವೆ ಆಗ್ಲಿ ಅಂತ ಯಾಕೆ ಚಿಂತೆ ಮಾಡ್ತೀರಿ? ನಾ ಅದಿಲ್ಲ ಯಾರ, ನಾನ ಬ್ರೋಕರ್ ಬಗನಪ್ಪ. ನಾನ ಊರ್ ಮಂದಿಗೆಲ್ಲ ಮದ್ವಿ ಮಾಡ್ಸೋವಂದ್ರ ನಾನ ಈ ಊರಾಗ. ಮತ್ ನಾನು ಬಿಟ್ರಿ ಯಾರು ಮದ್ವಿ ಮಾಡ್ಸೋರು ಅದಾರ? ನೀವ್ ಯಾಕೆ ಚಿಂತೆ ಮಾಡಾಕತ್ತೀರಿ? ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ನಿಮ್ಮದ್ ಮದ್ವಿ ಮಾಡಿಸ್ ಕ್ಯಾಸ ಜೀವನಕ್ಕೆ ಮೆಟ್ಟತ್ತು ಜವಾಬ್ದಾರಿ ನಮ್ದು. ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನಿಮಗ್ ಒಳ್ಳೆ ಹುಡುಗಿನ ತೊಗೊಂಬಂದ ಮದ್ವಿ ಮಾಡ್ತೇನಂತ. ನಿಮ್ದು ಏನ್ರಿ ಹೊಲ? ಏನು ಆಸ್ತಿ ಏನು ಕಡಿಮೆ ಐತ್ರಿ? 25 ಎಕರೆ ಹೊಲ, ನೀರಾವರಿ ತೋಟ, 3 ಬಂಗ್ಲೆ, 2 ಕಾರ್, ಮತ್ ಬೆಂಗಳೂರದಾಗ 1 ಲಕ್ಷ ರೂಪಾಯಿ ಪಗಾರ ಐತಿ ಇವಾಗ. ನಿಮಗೆ ಯಾರು ಹೆಣ್ ಕೊಡಂಗ ಅಂತಾರ್ರಿ? ನಾನೇ ನೋಡೇ ಬಿಡ್ತೇನೆ ಅಂತಾಗ. ನೀವೇನು ವಿಚಾರ ಮಾಡಕ್ ಹೋಗ್ಬೇಡ್ರಿ. ನಂದೇನು ಕಮಿಷನ್ ಐತ್ಲ ಅದು ಬರೋಬ್ಬರ ಮುಟ್ಟಿಸ್ಬಿಡ್ರಿ. ಮುಗಿದು ನಿಮ್ ಮದ್ವೆ ಆತಂತ ತಿಳ್ಕೊಂಬಿಡ್ರಿ. ಮತ್ತೆ ಹುಡುಗಿ ಫಿಕ್ಸ್ ಮಾಡ್ರಿ ನೀವು, ಅಷ್ಟ ಸಾಕು ನಮಗೆ. ನಿಮ್ಮ ಅಕೌಂಟ್ದಾಗ 5 ಲಕ್ಷ ರೂಪಾಯಿ ಬಂದು ಬೀಳ್ತಾವ. ಮತ್ತೆ 2 ಎಕರೆ ಹೊಲಾನು ನಿಮ್ಮಂತರ ಮಾಡ್ತಾನೆ. ಅದ್ ಮಾಡಿ ಪುಣ್ಯ ಕಟ್ಕೋರಿ ನನಗ. ಗೌಡ್ರೆ ಇಷ್ಟ ಹೇಳಿರಿಲ್ಲ, ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಹಿಂಗ ಸೀದಾ ಮನಿ ಹೋಗ್ರಿ, ಅರ್ಧ ತಾಸ್ದಾಗ ಬರ್ತೀನಿ, ಕರ್ಕೊಂಡು ಹುಡುಗಿ ಫಿಕ್ಸ್ ಮಾಡ್ಸಿ ಬಿಡ್ತೀನಿ ಅಂತ. ಬರಿಬೇಡ್ರಿ ನೋಡ್ರಿ. ನೀವೇನ್ ಚಿಂತೆ ಮಾಡ್ಬೇಡ್ರಿ, ನಿಮ್ಗ ಬಿಟ್ಟೇನ್ರಿ. ಅರ್ಧ ತಾಸ್ದಾಗ ಬರ್ತೀನಿ ನೋಡ್ರಿ. ಅದೇ ನೋಡ್ತೇನ್ರಿ. ಮತ್ತ ಅರ್ಧ ತಾಸ್ ರೀ, ಇಲ್ಲೇ ಒಬ್ಬ ಕಡೆ ವಸೂಲಿ ಮಾಡಕ್ ಹೊಂಟೀನಿ. ಇಲ್ಲೇ ನಿಂದಿರ್ತೇನ್ರಿ. ಮತ್ ಮನಿ ಹೋಗ್ರಿ ಬಂದೇ ಬಿಡ್ರಿ ನೀವು ಫಿಕ್ಸ್ ಮಾಡಿ. ತಯಾರೇನ ಹಿಂಗ ರೆಡಿನಾರಿ? ಹಂಗ್ ಮಾಡ್ಬೇಡ್ರಿ, ಹೋಗ್ರಿ ಆರಾಮ್ ಒಂದ್ ಸ್ವಲ್ಪ ಪಾಸ್ ಆಗಿ ಬಂದ್ಬಿಡ್ರಿ. ಪಾಸ್ ಆಗಿ ನನ್ ತಲೆಯನ್ ಕೂಲ್ ಹೊಂಟವ್ರಿ ಹಿಕ್ಕೊಂಡ್. ಆಯ್ತಾಯ್ತು ಬರ್ತೀನಿ ನೋಡ್ರಿ. ಆಯ್ತಾಯ್ತು ನೋಡ್ರಿ ಗೌಡ್ರ, ಚಕ್ಕ ತರು ಮಾತ್ರ ಮರ್ಯಾಕ ಹೋಗ. ಆಯ್ತು ತೋರ್ ಮಾಡ್ತಾನೆ ನಾನು ಫಿಕ್ಸ್ ರೀ. ಆಯ್ತಾಯ್ತು ದುಡ್ಡೇ ದೊಡ್ಡಪ್ಪ ಅಂದ ನಮ್ಮಪ್ಪ ಶಿವಪ್ಪ. ಏನ್ ಗಾಡಿ ರಾಡಾಗೆ ಮಾರಾಯ. ನೋಡಿದ ವರ್ಷಂಗಿಲ್ಲ ಅವ್ ಹೇಳಿ ಸಾಕಾಗೈತಿ. ಏನಾತವ? ಗಾಡಿ ತಗೋಬಂದಿನ. ನಿನ್ ಬಿಸ್ಲಾಗ ಯಾರು ಹೋಗಂದಿರು? ಇದ್ರ ಪೆಟ್ರೋಲ್ ಹಾಕಿರ್ತಿಲ್ಲ ನೀ? ಯವ್ವ ನಿನ್ನೆ ಆಕ್ಷನ್ ಅಲ್ಲ ಯವ್ವ. ಎಷ್ಟ್ ಹಾಕಿದ್ಯಪ್ಪ? 20 ರೂಪಾಯಿ ಪೆಟ್ರೋಲ್ ಆಕ್ಷನ್. 20 ರೂಪಾಯಿ. ನಿನಗ 100 ರೂಪಾಯಿ ಹಾಕ್ಸಾಕೆ ನಿಮ್ಮ ಅಪ್ಪ ಮನೆ ಗಂಟು ಹೋಗಿತ್ತೇನ? ಯಾವ ನಮ್ಮಪ್ಪನ ಗಂಟೆ ಹೋಗಿಲ್ಲ, ನಿಮ್ಮಪ್ಪ ನನ್ ಗಂಟೆ ಹೋಗಿತ್ತ. ನೀ ನನಗೆ 100 ರೂಪಾಯಿ ಹಾಕ್ಸಾಕ ಆಗಂಗಿಲ್ಲ, ಇದಕ್ಕ 100 ರೂಪಾಯಿ ಪೆಟ್ರೋಲ್ ಹಾಕ್ಸಾಕ ಆಗಂಗಿಲ್ಲ ನಿನಗ. ಆ ಕಾರ್ ಬೇಡ ಕೇಳಿ ನಿನಗ. ನೋಡು ನಿಮ್ಮ ಅವ್ವಾಗ ಏನ್ರ ನೀನ್ ಕಾರ್ ಬಗ್ಗೆ ಏನ್ ಅನ್ನಕ್ ಹೋಗ್ಬೇಡ. ಒಟ್ಟ ನೀ ಹೇಳ್ತಾನ ನಿಂಗ ಮತ್ತೆ ಏನಪ್ಪ, ಇದಕ್ಕ 100 ರೂಪಾಯಿ ಹಾಕ್ಸಂಗಿಲ್ಲ. ಆ ಕಾರ್ ತಗೊಂಡಿ ಬರೀ 5 ವರ್ಷ ಆತ್ ತಗೊಂಡ. ಬರೀ 3 ಸಲ ಹೊರಗೆ ಹೋದೆ ಅದನ್ನ. ಅದು ಎಲ್ಲೇ ನಮ್ಮ ಮನಿ ದೇವ್ರಿಗೆ. ಮತ್ತೆ ಎದಕ್ ಹೋಗಿದ ಹೊರಗ? ಕೆಲಸ ಏನಾಗದ್ರದ?
ರೊಕ್ಕ ಅದು ಪೆಟ್ರೋಲ್ 2,00,000 ರೊಕ್ಕ ಬೇಡ ಎದಕ್ ತಗೋಬೇಕಾರ್ರಿ ಯವ್ವ ನಿನ್ ಮದ್ವಿ ಮಾಡ್ಬೇಕಿನ್ನ ನಿಂಗೆಲ್ಲ ಹೊರಗೆ ಹೋಗ್ಬೇಡ ನೋಡು ಒಟ್ಟ ಈಗ ಮದ್ವಿ ಮಾಡ್ಕೊ ಅನ್ನಕ್ ಹೋಗ್ಬೇಡ ನೀ ಹೇಳ್ತೇನೆ ನಿಂಗ್ ನಾ ಮದ್ವಿ ಮಾಡುದನ ಈ ವರ್ಷ ಇರುವಂಗಿಲ್ಲ ನೋಡ ನಾನು ಆಗಂಗಿಲ್ಲ ಈ ಸಲ ಮದ್ವಿ ಮಾಡ್ಕೊ ಈ ಗಾಡಿ ತಗೋಬೇಡ ನನ್ ಒದ್ದಲಾಗತೈತಿ ಸರಿ ಸರಿ ಬಾಯ್ ನಾ ಈ ಕಡೆ ನಡಿ ಒಳಗ್ ನಡಿ ನಮ್ಮ ಊರಾಗ ನೋಡ್ರೆ ಈ ಜಗ್ಗಪ್ಪನ ಮಗಳು ಒಬ್ಬೇಕಿನ ಅವರ ಮೊದಲ ಜಿಪ್ಪುನ ಜಗ್ಗಪ್ಪ ಅವನ ಮಗಳು ಬಿಟ್ರೆ ನಮಗೆ ಗೌಡ್ ಹೊಂದಂತ ಹುಡುಗಿ ಯಾವೂ ಇಲ್ಲ ಹೆಂಗೆ ಮಾಡೋದು ಹೆಂಗಾರ ಮಾಡ್ಕ್ಯಾಸ ಆ ಜಿಪ್ಪನ ಜಗ್ಗಪ್ಪನ ಮಗಳನ್ನೇ ನಮ್ಮ ಗೌಡ್ರ ಗಂಟು ಹಾಕಿಬಿಟ್ರೆ ಸಾಕು ಹುಡುಗಿ ಫಿಕ್ಸ್ ಆದ ಅರ್ಧ ತಾಸಿಗೆ ಅಕೌಂಟ್ನೇ 5 ಲಕ್ಷ ರೂಪಾಯಿ ಹಾಕ್ತೀನಂತ ನನಗೆ ಹೇಳೋಗ್ಬಿಟ್ರಿ ಈಗ ನನಗೂ ನೋಡ್ರೆ ತಲೆ ನೋಡ್ರೆ ತಿರ್ಗಾಕತ್ತೈತಿ ಏನಾರು ಮಾಡ್ಕ್ಯಾಸ ಇದನ್ನು ಗಂಟು ಹಾಕೇಬೇಕು ಇದನ್ನು ಆದ್ರೆ ಮಗ ಇಲ್ಲ ಜಿಪ್ಪನ ಜಗ್ಗಪ್ಪ ಹೋದ್ಸಲ ಮದುವೆ ಮಾಡಿಸಿದ್ದನ್ನ ಇನ್ನ ರೊಕ್ಕ ಕೊಟ್ಟಿಲ್ಲ ಇರುವತ್ತು ತಗೋ ಮತ್ತೇನು ಮಾಡೋದಿನ್ನ 5 ಲಕ್ಷ ರೂಪಾಯಿ ಮುಂದೆ 15 ಸುಮ್ಮನೆ ಸಣ್ಣ ಒಂಬಟ್ಟು ತಲೆ ಕೆಡಿಸ್ಕೋದು ಹೋಗ್ಲಿ ಬಿಡು ಹೆಂಗಾರ ಮಾಡಿ ಜಿಪ್ಪನ ಜಗ್ಗಪ್ಪನ ಕಡೆ ಹೋಗಿ ಮಾತಾಡಬೇಕೀಗ ಅಂದ್ರೆ ಕೆಲಸ ಆಕತ್ತಿ ಈಗ ನೋಡ್ಯಪ್ಪ ಹೆಂಗ ಆಗೈತ್ ನಿಂಗ ದುಗ್ಸಾಕ್ ಆಗೈತೇನ ಬಂದಿ ಗಾಡಿನ ಪೆಟ್ರೋಲ್ ಹಾಕ್ಸಕ್ ಏನಾಕೈತಿ ಅಂಬಲ್ ನಡಿವಾ ನೀವ್ ಒಳಗ್ ನಡಿ ಗಿಡ ಕಟ್ ನೀರ್ ಹಾಕಿ ಬರ್ತಾನ ನಡಿ ಗಿಡಕ್ ನೀರ್ ಹಾಕ್ತಿ ಹಾ ಪೆಲಾ ಗಾಡಿಗ್ ಪೆಟ್ರೋಲ್ ಹಾಕ ಆಮೇಲೆ ನೀರ್ ಹಾಕೊಂಡ್ತಿ ಅಂತ್ನಿ ಹಾಕ್ತಾ ನಡಿವಾ ಒಳಗ್ ನಡಿ ಒಣನ ತಬ್ರು ತೆಗಿಬೇಡ ನಡಿ ಎಲ್ಲಾ ಗಿಡ ಒಣಗಿಬಿಟ್ಟ ಅವನು ಮಾರ ಏನ್ ನೋಡುದು ಹಾ ಜಗಪ್ಪನ್ ಇಲ್ಲೇ ಅದಾನ ಗಿಡಕ್ಕೆ ನೀರು ಹಾಕೊಂಡು ನಿಂತಂಗ ಅದಾನ ಮೋಸ್ಟ್ಲಿ ಇವತ್ತು ಹೆಂಗಾರ ಮಾಡಿ ಆ ಗೌಡಿ ಇವನ ಮಗಳನ್ನ ಫಿಕ್ಸ್ ಮಾಡಿ ಬಿಟ್ಟ ಅಂದ್ರೆ ಸಾಕು ನನಗೆ 5 ಲಕ್ಷ ರೂಪಾಯಿ ಲಾಗು ಹೋಗ್ತಾವು ಹಂಗ ಮಾಡೋಂಗಪ್ಪ ಮಾತಾಡಿ ಬಿಡು ಇವತ್ತು ನೀವ್ ಯಾಕೆ ಬರತ್ತಾನ ಒಬ್ಬಗನಪ್ಪ ಏನ್ ಹೋದ ವರ್ಷ ಮಗಳು ಮದ್ವಿ ಮಾಡಿದ್ ರೊಕ್ಕ ಇಸ್ವಾಕ್ ಬರತ್ತಾನ ಎಸ್ಕೆ ಪಕ್ಕಿನ ಕಪ್ ಮರೆ ನೋಡೋಣ ಯಾಕೆ ಕೊಡು ಅಂತಾನೆ ಏ ಜಗಪ್ಪನ ನಿಂದ್ರು ಏ ಜಗಪ್ಪನ ನಿಂದ್ರು ಅಣ್ಣ ಹಂಗೆ ಕೊಡು ಅಂತೀನಿ ನಾನು ನೋಡೋಣ ನಿಂದ್ರಲು ಯಾರ ಏನ್ ಮಾತಾಡಕತ್ತೀರಿ ನೀವು ಯಾರನ್ನ ಗುರ್ಸ್ ಹೋಗ್ತು ಈಗ ನೀವ್ಯಾಕೆ ಗುರ್ತು ಹಿಡಿತೀರಿ ನಮ್ಮನ್ನ ನಿಮ್ದೆಲ್ಲ ಕೆಲಸ ಬಗೆ ಹರಿದೈತಿ ಈಗ ನಾನ್ರಿ ಬ್ರೋಕರ್ ಬಗನ್ಯಪ್ಪ ಓ ಬ್ರೋಕರ್ ಬಗನಪ್ಪ ಎಣ್ಣೆ ಹೋದ ತನ್ನ ಮಗಳು ಮದ್ವಿ ಮಾಡಿಸಿಲ್ಲ ನಿನ್ನಲ್ಲ ಹ್ಞೂನ್ರಿ ನಾ ಮಾಡ್ಸಿ ನಿಮ್ ಮಗಳ ಮದ್ವಿ ನಾನ್ ನೋಡೋಣ ಹಿಂಗ್ಯಾಕ್ ಹೊಂಟ್ರಿ ನೀವ್ ಒಳಗ ಇಲ್ರಿ ನಾ ನೋಡ್ರಿಕಿಲ್ರಿ ನಾ ನಿಮ್ಮನ್ನ ಮತ್ ಹೆಂಗ್ ನೋಡ್ತೀರಿ ಬಿಡ್ರಿ ಇರ್ವತ್ ನೋಡ್ರಿ ನಿಮ್ಗೂ ಸ್ವಲ್ಪ ಮಾತಾಡೋದೈತಿ ಕುಂತ ಮಾತಾಡೋ ಬರ್ರಿ ಏನಿಲ್ಲ ಹೇಳ್ರಪ್ಪ ನೀವು ಇಲ್ಲೇ ಹೇಳ್ರಿ ನಾ ಏನ್ ತಗೊಂಡ್ ಹೋಗೋದ್ ಬರ್ರಿ ಇಲ್ಲ ಕುಂಡ್ರ ಬರ್ರಿ ಇಲ್ಲ ಕುಂತ ಮಾತಾಡೋ ಬರ್ರಿ ಬರ್ರಿ ಜಗಪ್ಪನಾರ ಒಳಗ ಹೋಗೋಣ ಬರ್ರಿ ಬಿಸಿಲು ಬಾಳ ಐತ್ರಿ ಏನ್ ಒಳಗ್ ಹೋಗ್ಯಾರಿ ಒಳಗೆಲ್ಲಾ ಗಮ್ ಹಾಕಿದ್ರಿ ಸೆಕೆ ಹಾಕೈತಿ ನೋಡ್ರಿ ಗಾಳಿ ಕುಂದ್ ಮೊದಲು ನೋಡ್ರಿ ಇಲ್ಲೇ ಬರ್ರಿ ಇಲ್ಲೇ ಬರ್ರಿ ಏನ್ ಒಳಗ್ ಹೋಗಿ ಏನ್ ಮಾಡ್ತೀರಿ ಒಳಗ್ ಏನೈತ್ರಿ ಅದ ಸೋಫಾ ಅದ ಕುರ್ಚಿ ಏನ್ ಆರಾಮ್ ಗಾಳಿ ಕುಂಡ್ರಿ ಇಲ್ಲೇ ಅಯ್ಯವ್ಯಪ್ಪ ಮತ್ತೇನಂತೀರಿ ಏನ್ ತಂದ್ರಿ ಸಮಾಚಾರ ಸ್ವಲ್ಪ ಕೆಲಸ ಇತ್ತಾಡ್ರಿ ನಿಮ್ ಕೂಡ ಮಾತಾಡ್ಬೇಕಂತ ಬಂದೇನ್ರಿ ಏನ್ ಮಾತಾಡೋದೈತಿ ಹೇಳ್ರಲ್ಲ ಮಾತಾಡ್ತೇನ್ರಿ ಮಾತಾಡಕ ಬಂದೀನಿ ಗೌಡ್ರ ಬಿಸಿಲು ಭಾಳ ಆಯ್ತು ನೋಡ್ರಿ ಅಲ್ಲಿಂದ ಬರೋ ಮುಂದೆ ಕೆಟ್ಟ ಬಿಸಿಲು ರಗಡ ಆಗ್ಬಿಡ್ತಾರೆ ನನಗೆ ಹೌದು ನೀವ್ ಮಾತಾಡೋದು ಗೊತ್ತಾತ್ರ ನನಗ ಮತ್ ಮನ್ಯಾಗೆಲ್ಲ ನಾಷ್ಟಾ ಚಾ ಉಪ್ಪಿಟ್ಟು ಗಿಪ್ಪಿಟ್ಟು ತಿಂದ್ ಬಂದಿರಲ್ಲ ಎಲ್ಲ ಮುಗಿಸ್ಕೊಂಡ ಬಂದೇನ್ರಿ ನೀವೇನ್ ಚಿಂತೆ ಮಾಡ್ಬೇಡ್ರಿ ನಾ ಏನ್ ನೀರ್ ಸಿದ್ಧ ಕೇಳೋದಿಲ್ಲ ಇಲ್ಲಿ. ಏನ್ ಕೇಳ್ಬೇಡ್ರಿ ಯಾಕಂದ್ರ ಕೊಡೋರು ನಮ್ಮ ಮನ್ಯಾಗ ಯಾರಿಲ್ಲ ನಿಂತು ಹೋಗ್ಯಾಡ್ರಲ್ಲ ಅದು ಗೊತ್ತಿದ್ದದ ಮಾತಾಯ್ತಿಲ್ರಿ ನಿಮ್ ಮನ್ಯಾಗ ಬಂದ್ರ ಏನಾರ ನೀರ್ ಕುಡಿಬೇಕಂದ್ರ ಪುಣ್ಯ ಮಾಡಿರ್ಬೇಕ್ರಿ ಖರೆ ಇದು ಮಾತು ಖರೆ 100ಕ್ಕೆ 1 ಮಾತ್ರ ಇದು ಏನಿಲ್ರಿ ನಿಮ್ಗೆ ಕೂಡ ಒಂದು ವಿಷಯ ಮಾತಾಡೋದಿತ್ರಿ ಹೇಳ್ರಿ ಅದಕ್ಕೆ ಬಂದಿದ್ನಿ ನಮ್ಮೂರ್ ಗೌಡ್ರು ಇಲ್ಲಿ ಮೂಲಿಮನಿ ಗೌಡ್ರ ಮೂಲಿಮನಿ ಗೌಡ್ರಿ ಬೆಂಗಳೂರದಾಗ ನೌಕರಿ ಮಾಡ್ತಾನಲ್ಲ ಹೌದ್ ಹೌದ್ರಿ 25 ಎಕರೆ ಹೊಲ ನೀರಾವರಿ ತೋಟ ಇದು ಬಂಗಲೆ ದೊಡ್ಡದ್ ಬಿಡ್ರಿ ಅವ್ರು ಬಾಳ ದೊಡ್ಡದೈತ್ರಿ ಮತ್ ಅದ್ರ ಸಂಬಂಧ ಹೇಳಕಂತ ಬಂದೇನ್ರಿ ಎಲ್ಲ ಬಿಡ್ರಿ ಅವ್ರ ಮನ್ಯಾಗ ಹೋಗ್ಬೇಕು ನಿಂಗೆ ಇದ್ದಲ್ರ ಕೆಲಸ ಮಾಡಕ್ಕೆ ನಿಂಗೆ ಅದಾಡ್ರಿ ಯಾಕ್ರ ಅದಕ್ಕೆ ಕೇಳತ್ತೀರಿ ಏನಿಲ್ಲ ಹಳೆ ಒಂದು ಫ್ಲಾಶ್ ಬ್ಯಾಕ್ ನೆನಪ ಆತರ ಅಂತದ್ರಿ ಐತ್ ತೋರಿ ಮಾತ್ರ ಅದೇನ ಏನಪ್ಪ ದೊಡ್ಡ ಮಂದಿದು ಮತ್ತ ಜಿಪ್ಕೊಂಡ್ರದು ಏನೋ ಸಂಬಂಧ ಇರ್ತಾವ್ರಿ ನೋಡ್ರಿ ನಮ್ದು ಕುಡ್ದು ಸಂಬಂಧ ನಿಮ್ದ ಅಕ್ರಮ ಸಂಬಂಧ ನಮ್ಗೇನ್ ಗೊತ್ತಾಗೋದೈತ್ರಿ
ಅದು ಹೋಲ್ ಬಿಡ್ರಿ ಈಗ ನಿಮ್ ಹಳಿ ಮಾಡಿರ್ತು ನಾರ ಏನ್ ಮಾಡ್ಲಿ ನಂದ್ ಎದಕ್ ಬಂದಿನಪ್ಪ ಅಂದ್ರ ಗೌಡ್ರ ಮಗ ಅದಾನಲ್ರಿ ನೌಕರಿ ಮಾಡ್ದಾನಂತ ಏನಿಲ್ಲ ಅವ್ರಿಗೆ ಹುಡುಗಿ ನೋಡತ್ತಾರ್ರಿ ಹ್ಮ್ ಹುಡುಗ ಮಾತ್ರ ಫಸ್ಟ್ ಕ್ಲಾಸ್ ಅದಾನ್ರಿ ದೊಡ್ಡ ಮನತಾನ ದೊಡ್ಡ ಆಸ್ತಿ ಎಲ್ಲಾ ರಗಡ ಐತ್ರಿ ಮತ್ತ ನಿಮ್ ಮಗಳನ್ನ ತೋರಿಸ್ತೀರಿ ನಂತ ಕೇಳಾಕ್ ಬಂದಿನಿ ಏನ್ ನೌಕರಿ ಮಾಡ್ತಾನ್ರಿ ಬೆಂಗಳೂರಾಗ ಏನ್ರಿ 1.5 ಲಕ್ಷ ರೂಪಾಯಿ ಪಗಾರ ಐತ್ರಿ ಅವಂಗ ಇಂಜಿನಿಯರ್ ಅದಾನ್ರಿ ಸಾಫ್ಟ್ವೇರ್ ಇಂಜಿನಿಯರ್ ಅವ ಏನ ನಿಮ್ ಮಗಳ ಕೊಟ್ರದ್ರ ಬಂಗಾರ ನೋಡ್ಕೊತಾನ ಮಗಳನ್ನ ನೋಡ್ರಿ ಬಗ್ನಪ್ಪ ಅವ್ರ ಒಂದ್ಸಲ ಹುಡುಗನ್ ತಂದ ಕರ್ಕೊಂಡ್ ಬರ್ರಿ ಹಾ ರೀ ನೋಡೋಣ್ರಿ ವಿಚಾರ ಮಾಡೋಣ ಮುಂದಿನ ಕರ್ಕೊಂಡ್ ಬರ್ಲಿರ ಕರ್ಕೊಂಡ್ ಬರ್ರಿ ಒಂದ್ಸಲ ವಿಚಾರ ಮಾಡೋಣ ಆಮೇಲೆ ಮುಂದಿನ ಏನೋ ಹೇಳ್ತೇನ್ರಿ ನಿಮ್ನ ಯಾಕಂದ್ರ ಹುಡುಗ ಮಾತ್ರ ನಂಬರ್ 1 ರೀ ಒಂದ್ ಚಟ ಇಲ್ಲ ಏನಿಲ್ಲ ಮದ್ವಿ ಮಾಡಿ ಕೊಟ್ರದ್ರ ನಿಮ್ ಮಗಳು ನಾನು ಹೂ ನೋಡ್ಕೊಂಡಂಗ್ ನೋಡ್ಕೊತಾನ ಮಾಡೋಣ ತಗೋರಿ ನೋಡೋಣ್ರಿ ಕರ್ಕೊಂಡ್ರ ಬರ್ರಿ ಆಮೇಲೆ ಮುಂದಿನ ಏನೈತಲ್ಲ ನೋಡೋಣ ಮತ್ತೆ ನಮ್ದೆಲ್ಲಾ ಕೆಲಸ ಆತಂದ್ರ ಒಂದ್ ಹಳಿದ ಈಗಿಂದ ಎಲ್ಲಾ ಕುಡ್ಸೆ ಕೊಡ್ತೀರ ಹೇಳಿ ನೀವು ಮುಂದಿನ ಸಲ ಎಲ್ಲಾ ಮುಗಿಸ್ಕೊಂಡ್ರಿ ಮಗಳು ಮದ್ವೆ ಆತಂತ ತಿಳ್ಕೊರಿ ಒಂದ್ 2 ಹಡಿಲ್ರಿ ಎಲ್ಲಾ ಕುಡ್ಸಕ್ ಕೊಟ್ಟು ಬಿಡ್ತೇನೆ ನಿಮ್ದು ಅಂದ್ರ ಡೆಲಿವರಿ ಆದ್ಮ್ಯಾಗ ಎಲ್ಲಾ ಕುಡ್ಸೇರಿ ಅವಾಗ ಕೊಡ್ಲಿಲ್ಲ ಅಂತ ತಿಳ್ಕೊರಿ ಅವ್ರ ಮಕ್ಳ ಮದ್ವೆ ಕೊಡೋಣ ತಿಳ್ಕೊರಿ ಯಾಕೆ ಅನ್ಸ್ತಾರತ್ತ ಆತಾಡ್ರಿ ನಮಗ್ ರೊಕ್ಕ ಸಿಕ್ಕಂಗನ ನಿಮ್ ಕೈಯಿಂದ ಇರ್ತವ್ರಿ ಇದನ್ನ ಪೆಲ್ಲ ಕಾರ್ಯಕ್ರಮ ಮುಗಿಸೋನು ಕರ್ಕೊಂಡ್ ಅವ್ರ ಕರ್ಕೊಂಡ್ ಬರ್ತೀನಿ ಇವತ್ತು ಸಂಜೆ ಗಡ್ಸೇನೆ ಕರ್ಕೊಂಡ್ ಬರ್ತೀನಿ ತೋರಿಸ್ರಿ ಏನೈತೆಲ್ಲ ಮುಗಿಸ್ಬಿಡೋಣ ಅವ್ರ ಮನ್ಯಾಗ ಕರ್ಕೊಂಡ್ ಬರಕ ಬಾಳ ಮಂದಿನ ಮನ್ಯಾಗ ಮೊದ್ಲು ಇಲ್ರಿ ಹುಡುಗ ಮತ್ತ ಹುಡುಗನ ಅಪ್ಪ ಅವ್ವ ಅವ ಅಪ್ಪನ್ ಕರ್ಕೊಂಡ್ ಬರಕ್ ಹೋಗ್ಬೇಡ್ರಿ ಮತ್ತೆಲ್ಲ ಸಕ್ರಿ ಚಾಪಡಿ ಕಮ್ಮಿ ಐತಿ ನಂಬಲ್ಲಿ ಅವನಟ ಕರ್ಕೊಂಡ್ ಬರ್ರಿ ಏನ್ರಿ ಮಗಳನ್ನ ಕೂಡ ಹಾಕ್ತಿರಿ ಸಕ್ರಿ ಚಾಪಡಿಗೆಲ್ಲ ಲೆಕ್ಕ ಹಾಕತ್ತೀರಿ ನೀವು ಅವನಟ ಕರ್ಕೊಂಡ್ ಬರ್ರಿ ಮೊದಲ ಅದ್ ಏನಾರ ಆಗತ್ ಬಿಡ್ರಿ ಹುಡುಗನ್ ಕಷ್ಟ ಕರ್ಕೊಂಡ್ ಬರ್ತೀವಿ ನೋಡ್ರಿ ಕರ್ಕೊಂಡ್ ಬರ್ರಿ ನಾನ ಮತ್ ಹುಡುಗ ನಾನ ಬರ್ಲಿ ಬ್ಯಾಡ್ರಿ ನೀವು ಬರ್ರಿ ನೀವು ಮತ್ ಹುಡುಗ ನಾ ಇಬ್ರು ಕೂಡ ಬರ್ತೀವಿ ನೋಡ್ರಿ ಒಂದ್ ಬ್ಯಾಟ್ರಿ ಚಾ ಕೊಡ್ತೈತಿ ಬರ್ರಿ 1/2 ಕೊಡೋರ ಇಲ್ಲಿ ಚಾನು ಮಾಡ್ಬೇಡ ಬಿಡ್ರಿ ಸುಮ್ಮನೆ ಕರ್ಕೊಂಡ್ ಬರ್ರಿ ನಾ ಬರ್ರಿ ಹೆಂಗ್ರಿ ಹಾ ಬರ್ರಿ ಬರ್ರಿ ಬರ್ತೀನಿ ನೋಡ್ರಿ ಬರ್ರಿ ಬರ್ರಿ ನಿಮ್ ಕೆಲಸ ಆಗೋಂಗ್ ಕಾಣೋ ಬರ್ತೇನ್ರಿ ಬರ್ರಿ 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 ಮತ್ತೆ ಸಂಜೆ ಗಡ್ಸೆ ಬರ್ತೀನಿ ಗೌಡ್ರ ಏನ್ರಿ ಹಾದಾಡು ಜಾಗದಾಗ ಕುಂತಿರಲ್ರಿ ಏನಪ್ಪಣ್ಣ ತೋರ್ಸಾಕ್ ಕರ್ಕೊಂಡ್ ಹೋಗ್ಕೊಂಡಿದ್ದೆ ಅದಕ್ಕನ ಇಲ್ಲಿ ಕುಂತಿದ್ದ ನೋಡ್ದ ಇಲ್ಲಿ ತಡ್ಕೊಕ್ ಆವತ್ ನನಗೂ ಗೌಡ್ರ ವಯಸ್ ಸೆಟ್ ಅಂತ ರಾಗ ನೀವಲ್ಲೇ 35 ರೀ ಗೊತ್ತಾತ್ರ ನನಗೆ ಗೊತ್ತಾತ್ರ ನೀ ಎಷ್ಟು ಬರ್ಗೆಟ್ರ ನನಗೆ ಗೊತ್ತಾತು ಇಲ್ಲಿ ಕುಂತ್ರ ಸುಮ್ಮನೆ ನಿಮ್ಮ ಮರ್ಯಾದೆ ಉಳಿಯಂಗಿಲ್ಲ ಬರ್ರಿ ನಾ ಹೇಳೇ ಬಂದೀನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೇ ಬಂದೀನಿ ಏನು ಬರ್ರಿ ನಡ್ರಿ ಅದಕ್ಕೆ ನಿಂತೇನ್ರಿ ನಾನು ಇಲ್ಲಿ ಯಾರ ಮನೆ ಕರ್ಕೊಂಡ್ ಬಂದಿರಿ ನೀವು ಹೋರಿ ನಮ್ಮ ಜಿಪ್ಪನ್ ಜಗಪ್ಪನ ಇವ್ರ ಮನಿಗೆ ಆತು ಹಂಗ ಏ ಎಲ್ಲ ಮಾತಾಡಿ ಬಗೆಹರ್ಸಿನ್ ಬರ್ರಿ ನೀವು ನೋಡ್ರಿ ಎಲ್ಲ ನಿಮ್ಗ ಬಿಟ್ಟು ಎಲ್ಲ ನಿಮ್ಗ ಬಿಟ್ಟು ಮುಗಿಸ್ತೀನಿ ಬರ್ರಿ ಎಲ್ಲ ಏನ್ ಮಾಡ್ತೀರಿ ನೋಡ್ರಿ ಎಲ್ಲ ನಿಮ್ಗ ಬಿಟ್ಟಿದ್ನು ಏನ್ ಮಾಡ್ತಾರ ಮಾಡ್ರಿ ಬರ್ರಿ ನೋಡ್ರಿ ಜಗಪ್ಪನ ಜಗಪ್ಪನಾರ ಬರ್ರಿ 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 ಕರ್ಕೊಂಡ್ ಬಂದಿ ನೋಡ್ರಿ ಗೌಡ್ರನ ಬರ್ರಿ ಬರ್ರಿ ಒಳಗ್ ಬರ್ರಿ ನೋಡ್ರಿ ಬರ್ರಿ ಒಳಗ್ ನಮಸ್ಕಾರ ನಮಸ್ಕಾರ ಬರ್ರಿ ಗೌಡ್ರ ಎಲ್ಲ ಮಾತುಕತೆ ಆಗೈತ್ರಿ ಅನ್ನ ತಿಳಿಸ್ತಾರ ನಿಮ್ ಮನ್ಯಾಗ ನೀರ್ ಬಾಳ ಚಲೋ ಐತೆ ನೋಡ್ರಿ ಹೌದ್ರಿ ನಮ್ಮ ಮನ್ಯಾಗ ನೀರ್ ಏಕ್ ನಂಬರ್ ಅದಕ್ಕ ನಾವ್ ಮನ್ಯಾಗ ಚಾ ಆಗಿ ಏನ್ ಶರ್ಬತ್ ಇರೋದ್ ಮಾಡಂಗಿಲ್ರಿ ನಾವ್ ನಮ್ಮ ಮನ್ಯಾಗ ನೀರ್ ಕೊಟ್ರಿ ಎಲ್ಲಾರು ಖುಷಿಯಾಗಿ ಬಿಡ್ತಾರ್ರಿ ಆತಾಡ ಗೊತ್ತಾಗ್ತವ್ರಿ ನಮ್ಗೆ ಗೊತ್ತಿರೋದ್ ಮಾತಾ ಐತಿ ಗೌಡ್ರಿಗೆ ಲೇಟ್ ಆಗಿರ್ಬೇಕ ಅವ್ರು ಸ್ವಲ್ಪ ಮುಂದೆ ಕಳದ್ರಿ ಅವ್ ಮಾತಾಡೋಣ ಒಂದಿಟ್ಟು ನೋಡ್ರ ಎಲ್ಲ ಬಗೆಹರಿಸ್ಕೊಂಡ್ ಬರ್ತೇನೆ ನಿಮ್ ಮುಂದೆ ಹೇಳ್ರಿ ಪರ್ಸನಲ್ ಮಾತಾಡ್ದಿರ್ತೈತಿಲ್ಲ ಬಲ್ರಿ ಹಂಗಾರ ಬರ್ತೇನ್ರಿ ಹಾ ಬರ್ರಿ 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 ಬಲ್ರಿ ನೋಡ್ರಿ ಬಗಣಪ್ಪಣ್ಣಾರ 5 ಲಕ್ಷ ರೂಪಾಯಿ ಚೆಕ್ ಐತ್ರಿ ಕಿಶೆದಾಗ ಬರಿಬೇಡ್ರಿ ಆತಾಡ್ರಿ ನೋಡ್ರಿ ಮತ್ತ 5 ಲಕ್ಷ ರೂಪಾಯಿ ಚೆಕ್ ತೋರಿಸ್ ನನ್ನ ತಲೆ ಎಲ್ಲ ಕೆಡ್ಸಾತಾರ ಇವ್ರು ಗೌಡ್ರು ಹಂಗಾರ ಮಾಡಿ ಬಗಣಪ್ಪವ್ರ ಏನು 5 ಲಕ್ಷ ಚೆಕ್ ಅನ್ನತ್ತೀರಿ ಎಲ್ಲ ಗೌಡ್ರಿ ದೊಡ್ಡ ಮಂದಿ ಯಾವಾರ ದೊಡ್ಡ ಮಾತಿರ್ತಾವ ಅದಕ್ಕ ಏನ್ ಬಿಡ್ರಿ ಅದು ಹೋಲ್ ಬಿಡ್ರಿ ಅದು ಯಾವಾರ ಅವ್ರದ ನಿಮ್ ಕೂಡ ಮಾತಾಡೋದು ಏನೋ ಪರ್ಸನಲ್ ಐತೆ ಅಂದ್ರಲ್ಲ ಏನ್ರಿ ಅಂತದ ಎಷ್ಟ್ ಪಗಾರ ಐತಂದ್ರಿ 1.5 ಲಕ್ಷ ಪಗಾರ ಐತ್ರಿ ಅವ್ರಿಗೇನ್ ಕಡಿಮೆ ಐತ್ರಿ ಅವ್ರಿಗೆ 1 ಲಕ್ಷ ಇರ್ಲಿ 2 ಲಕ್ಷ ಇರ್ಲಿ 3 ಲಕ್ಷ ಇರ್ಲಿ ತಿಂಗಳಿಗೆ ನನಗ ಸರ್ಕಾರಿ ನೌಕರಿ ಹಳ್ಯಾನ ಬೇಕು ಏನ್ ಹಿಂಗ್ ಮಾತಾಡಕತ್ತೀರಿ ನೀವು ಜಗಪ್ಪನ ಅಲ್ರಿ ಕೋಟಿ ಏನ್ಲಿ ಆಸ್ತಿ ಐತಿ ಅವ್ರದ್ದು ಸರ್ಕಾರಿ ನೌಕರಿ ತಗೊಂಡು ಏನ್ ಮಾಡ್ಯಾರ ಕೋಟಿ ಇರ್ಲ 2 ಕೋಟಿ 10 ಕೋಟಿ ಇರ್ಲಿ ನನಗೇನು ಬ್ಯಾಡ್ರಿ ಸರ್ಕಾರಿ ನೌಕರಿ ಇದ್ದ ಹಳ್ಯಾನ ಕರ್ಕೊಂಬರ್ರಿ ಇಲ್ತನ ಬರಾಕ್ ಹೋಗ್ಬೇಡ್ರಿ ನಮ್ಮ ಮನಿಗ್ ನೀವು ಮತ್ ಮುಂಜಾನೆ ಮಾತಾಡಿ ಹೋಗಿದ್ನಲ್ರಿ ಮತ್ ಪಾಪ ಹೇಳ್ಬೇಕಿಲ್ರಿ ಅವ್ರಿಗೆ ನೋಡೋಣ ಅಂತ ಕರ್ಕೊಂಬನ್ರಿ ನೋಡ್ಬೇಕಲ್ಲ ಒಂದೊಂದ್ಸಲ
ಆತ್ ತಗೋರಿ ಮತ್ತೇನ್ರ ಹೇಳ್ತೇನೆ. ಹೇಳ್ರಿ ನೀವ್ ಏನ್ ಮಾಡ್ತೀರೋ ಗೊತ್ತಿಲ್ರಿ, ಸರ್ಕಾರಿ ನೌಕರಿ ಹಳ್ಯಾಂಗ ಕರ್ಕೊಂಡ್ ಮತ್ ನಿಮ್ ಸರ್ಕಾರಿ ನೌಕರಿ ಇದ್ದ ಹುಡುಗನ ಬೇಕ, ಬ್ಯಾರೆದವ್ರ ನಡೆಯಂಗಿಲ್ಲ. ಅವ್ನ ಪಗಾರ ಎಟ್ಟಾರ ಇರವಾತ, 10,000 ಇರ್ಲಿ 5,000 ಇರ್ಲಿ ಸರ್ಕಾರಿ ನೌಕರಿ ಹಳ್ಯಾನ ಬೇಕು ನನಗ. ಆತ್ ತೋರಿ ನೀವ್ ಹಿಂಗ ಹೇಳತ್ತಿರ್ಲ, ಒಬ್ಬನ್ ಯಾರನ್ನ ಚಲೋ ಮನುಷ್ಯನ ಹುಡುಗನ್ ನೋಡ್ಕೊಂಡ್ ಕೆಲಸ ನೌಕರಿ ಇದ್ದವನ್ನ ಕರ್ಕೊಂಡ್ ಬಂತು ಮದ್ವಿ ಮಾಡೋನ್ ತೋರಿ. ಮತ್ ಏನ್ ಮಾಡೋದು? ನನ್ ಬಿಟ್ಕೋರಿ, ಮನಿ ಕಡೆ ಬರಾಕ್ ಹೋಗ್ಬೇಡ್ರಿ ಅಂತ ಕರ್ಕೊಂಡ್ ಬರ್ರಿ. ಆತ್ ತೋರಿ ಬರ್ತೀನಿ ನೋಡ್ರಿ. ಜಿಪ್ಪುನ್ ಜಗ್ಗಪ್ಪ ಗೌಡನ್ ಕಡೆ ಬರೋ 5 ಲಕ್ಷ ರೂಪಾಯಿ ಎಲ್ಲ ಹಾಳು ಮಾಡಿದ ಮಗ ಇಲ್ಲವ. ಭಾಳ ಘಾತ್ ಮಾಡಿದ. ಎಷ್ಟು ಚಂದ ಕೆಲಸ ಮಾಡಿ ಮುಕುಳ್ ಹೇರೋನ್ ಕೆಲಸ ಮಾಡಿದ್ರು ಕೆಲಸ ಮಾಡ್ಲಿಲ್ಲದ. ನೌಕರಿ ಹುಡುಗ ಬೇಕಂತ ನೀವು, ನೌಕರಿ ಹುಡುಗ ಜಿಪ್ಪುನ್ ಜಗ್ಗಪ್ಪ ಸರ್ಕಾರಿ ನೌಕರಿ ಹುಡುಗ ಬೇಕನ್ನತ್ತಿಲ್ಲ ನೀ. ಮಾಡ್ತೀನಿ ನೋಡ್ತಾರಿ, ಹೆಂಗೆ ಮಾಡ್ತಾನೆ ನೋಡ್ತಾರ ನೀ. ನಿನ್ನ ಮಗಳಿಗೆ ಸರ್ಕಾರಿ ಹುಡುಗನ್ ಅನ್ನತ್ತಿಲ್ಲ, ಅಂತವನ್ ತಮ್ಮನ್ ನೌಕರಿ ಮಾಡ್ತೀನಿ, ಹೆಂಗೆ ಮಾಡ್ತೀನಿ ನೋಡ್ತಾರ. ನಿನ್ನ ಕಡೆ ಕಮಿಷನ್ ತೊಗೊಂಡ ಹೋಗ್ತೀನಿ. ಯಾಕಂದ್ರೆ ನಾನು 5 ಲಕ್ಷ ರೂಪಾಯಿ ಬೆಂಕಿ ಇಟ್ಟಿವತ್ತ. ಬಿಡುದಿಲ್ಲ ಈ ಬ್ರೋಕರ್ ಬಗ್ನ್ಯಾಪ್ ಅದಲ್ಲ, ಒಟ್ಟ ಬಿಡುದಿಲ್ಲ. ಸವಾಲ್ ತೊಗೊಂಡ ಇವತ್ತ ನಿನ್ನ ಮಗಳಿಗೆ ಹೆಂಗೆ ಮದುವೆ ಮಾಡ್ತಾನ ನೋಡ್ತಾರ. ಅಲ್ಲೋ ಬ್ರೋಕರ್ ಬಗ್ನಪ್ಪ, ಅರ್ಜೆಂಟ್ ನಾ ಕೆಲಸ ಮಾಡತ್ತಿದ್ನಿ, ಬಿಡಿಸ್ ಗ್ಯಾಸ್ ನನ್ನ ಎದಕ್ ಕರ್ಕೊಂಡ್ ಬಂದಿ ಈಗ ಅರ್ಜೆಂಟ್? ತಮ್ಮ ಎದಕ್ ತಲೆ ಕೆಲ್ಸ್ಕೊಳತ್ತಿ? ಕೆಲಸ ಮಾಡೋದಿ ಆರಾಮ್ ಕುಂತುನಿ ಯೋಚನೆ ಮಾಡ. ನೀನು ಒಂದ್ ಕಡೆ ಕರ್ಕೊಂಡೀನಿ, ನಾ ಏನ್ ಹೇಳ್ತಿಲ್ಲ ಅದಕ್ ಬರೀ ಅಟ್ಟ ಅನ್ಬೇಕ. ಮತ್ ನೀ ಕರ್ಕೊಂಡ್ ಹೊಂಟಿ ಅಂದ್ರೆ ಹ್ಞೂ ಅನ್ನಬೇಕಲ್ಲ ಮತ್ತೆ. ಅಟ್ಟ ಬಾಕಿದೇನು ವಿಚಾರ ಮಾಡಕ್ ಹೋಗ್ಬೇಡ. ಯಾಕಂದ್ರ ನಿನ್ ಲೈಫ್ ಚೇಂಜ್ ಮಾಡತ್ತೀನಿ. ನೀನ್ ನೋಡಿಲ್ಲ ಸ್ಟೈಲ್ ಎಲ್ಲ ಪೂರ ಚೇಂಜ್ ತಿಳ್ಕೊಂಡ್ಬಿಡು. ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ನಾ ಏನ್ ಅಂತಿಲ್ಲ, ಬರೇ ಹೂ ಹಾ ಅಟ್ಟ ಹೇಳ್ಬೇಕು. ನಡಿ ಸುಮ್ಮನೆ ನಡೀರಿ. ಒಟ್ಟ ಮದ್ವಿ ಮಾಡಸ್ ನೋಡ್ ನಂದ. ಮದುವೆ ಲೈಫ್ ಸೆಟ್ಲ್ ಮಾಡ್ತೀನಿ ನಡಿಯಿಂದ. ನೀ ಏನಂತ ಅದಕ್ಕೆ ಏನು ಹೇಳಂಗಿಲ್ಲ, ಹುನ ಅಂತ ನಡಿಯಪ್ಪ ನಡಿ. ಎಲ್ಲಿ ನೋಡಿ ಹೆಗರ್ತೀನಿ ಬಾಳ ಇಲ್ಲೇ. ಈ ಮಾವು ಎಲ್ಲಿ ಕರ್ಕೊಂಡ್ ಹೊಂಟಿರು ನಿನ್ನ? ನಡಿಯಪ್ಪ ನಾ ಹೇಳ್ತೇನೆ ನಡಿ. ನೀ ಯಾಕೆ ತಲೆ ಕೆಡಿಸ್ಕೊಳತ್ತಿ? ಸುಮ್ಮನೆ ಹೇಳೋದಟ್ ಮಾಡೋದತ್ತ ಕೆಲಸದಿಂದ. ಅಲ್ಲೂ ಹಿಂಗ ಏಕಾಏಕಿ ಬಂದ ಅರ್ವಿ ಹೊಸಾವ್ ಕೊಡಿಸಿ ಇಟ್ ಪಾಶ್ ಮಾಡ್ಕೊಂಡ್ ಹಂಗ ಕರ್ಕೊಂಡ್ ಹೊಂಟಿ ಅಂದ್ರೆ ಏನ್ ನೀನು ನಿನ್ ಲೆಕ್ಕ ತಿಳಿವತ್ ನೋಡ್ ನನಗ. ಲೆಕ್ಕ ನಿನಗೆ ತಿಳಿದ್ರು ನಿನ್ ಅಷ್ಟ ಅಲ್ಲ, ಯಾರಿಗೂ ತಿಳಿದ್ರು ನನ್ ಲೆಕ್ಕ. ನಡಿ ನಾ ಏನ್ ಹೇಳ್ತೇನೆ ಅಷ್ಟು ಮಾಡಷ್ಟೇ. ಸುಮ್ಮನೆ ತಲೆ ಕೆಡಿಸ್ಕೊಳತ್ತೀನಿ. ಆತ್ ಬಾ, ನಾನು ಹೆಂಗಾರು ನಿನ್ನ ನಂಬಿನ್ಯಾ. ನಡಿಯಪ್ಪ ಈಗ ಹೇಳ್ತೇನೆ, ನಮ್ದವ್ರು ನಾವು ಬೇಕಾದಂಗ ಉದ್ದಾರ ನಡಿ. ನನಗ್ ಯಾಕೋ ಅಂಜಿಕೆ ಬರತ್, ನೀವ್ ಉದ್ದಾರ ಮಾಡ್ತೇವ ಏನು ಉದ್ದಾರ ಮಾಡ್ತೇವ ಯಾವ ಗೊತ್ತಪ್ಪ. ನಡಿ ಯಾಕೆ ನಡಿ. ಇದ ಏನ್ ಮನಿ? ಇದ ಮನಿ. ಇಲ್ಲೇ ನಿಂದ್ರಸ್ಲಿ ಹಂಗಾರ? ನಿಂದ್ರಸಿಲ್ಲ. ಇಳಿಯಪ್ಪ ಇಳಿ, ಕೆಳಗಿಳಿ. ಇಲ್ಲಿ ನೋಡಿಲ್ಲ, ನಾ ಏನ್ ಹೇಳ್ತಿಲ್ಲ ಅಷ್ಟಕ್ಕ ಹೂ ಹಾ ಅಟ್ಟ ಅನ್ಬೇಕಲ್ಲ. ಬೇರೆ ಏನು ಮಾತಾಡಕ್ ಹೋಗ್ಬಾರ್ದ. ಆತ್ರಿ ಅಂದ್ರೆ ನಿನ್ ಮದ್ವೆ ಯಾಕೈತಿ ತಿಳ್ಕೊ. ತಡಿ ಛೇ ಮಾರಾಯ, ಎಲ್ಲಾ ಕೊಡ್ಸಿನಿ, ಒಂದಾಗ ಕೊಡ್ಸಿಲ್ಲ ನನಗ. ಏನ್ರಿ ಅದ? ತೆಗಿ ತೆಗಿ ನಿಂದ. ಏನ ಏ ಅಪ್ಪ ಹಂಗ್ಯಾಕನ್ನತ್ರಿ ನೀವು? ಏನ್ ತೆಗಿಬೇಕ? ಹೆಂಗ್ ಮಾತಾಡೋದೇನ್ ರೀತಿ ನಿಮ್ದ? ಏನು ನೀನು ಲಿಂಗಣ್ಣ ಏನ್ ತಿಳ್ಕೊಳತ್ತಿ ನೀನ? ಮತ್ ತೆಳಗಿನ ಚಪ್ಪಲ್ ತೆಗಿ ಇವು ಮಾರ, ಚಪ್ಪಲ್ ತೆಗಿ. ಎಲ್ಲಾ ಚಲೋ ಕಾಣತೈತೆ, ಅದೊಂದೇ ಚಲೋ ಕಾಣವತ್ತೆ. ಮತ್ ಹಿಂಗ್ ಹೇಳ್ರಲ್ಲ. ಹಂಗ ಹೇಳ್ತೀನಿ, ಏನ್ ತಪ್ಪ ತಿಳ್ಕೊಳತ್ತಿ? ತೆಳಗಿನ ತೆಗಿ ಅಂತೀರಿ ಅಂದ್ರ ತೆಗಿ ಚಪ್ಪಲ್ ತೆಗಿ. ಇವನ್ ಹಾಕೋ, ನನ್ನ ಚಪ್ಪಲ್ ಹಾಕೋನಿ. ಇವನ್ ಹಾಕೋಲೆ? ಇವನ್ ಹಾಕೋ. ಮತ್ ನೀ ಏನ ಎಲ್ಲಾ ಚಲೋ ಕಾಣತೈತಲ್ಲ. ಆತ್ರಿ ಎಲ್ಲ ಸುದ್ದತ್ ಬೈ ನೋಡ್ರಿ. ಮತ್ ಈಗ ಏನ್ರ ಚೇಂಜ್ ಮಾಡ್ದ ಈಗ ಮಾಡಿಸ್ಬಿಡ್ರಿ. ನಂಗೆಲ್ಲ ಗೊತ್ತೈತಿ ಬಾರೋಪ್ಪ. ನಾ ಕರ್ಕೊಂಬಂದಿ, ನೀನ್ ಕರ್ಕೊಂಬಂದಿ ನನ್ನ. ನೀವ ಕರ್ಕೊಂಡ್ ಬಂದ್ರಿ. ಮತ್ತೆ ಏ ಭಗ್ನಪ್ಪನ ಯಾರು ಕಾಣವಲ್ರಲ್ಲ? ತಡಿಯಪ್ಪ, ಅವ್ರ ಹೊರಗೆ ಇರಂಗಿಲ್ಲ. ಮೊದಲ ಕಂಜೂಸ್ ಅದಾನ ಸ್ವಲ್ಪ, ಹಂಗೆಲ್ಲ ಏನು ಹೊರ ಲಗು ಬರಂಗಿಲ್ಲ. ಗಪ್ಪ ಇರೋದ ನಾ ಕರಿತೀನಿ. ಏ ಜಗಪ್ಪನ ಬರ್ತಾರ ಗಪ್ಪ ಈಗ. ಏನ ಜಗಪ್ಪನ ನಮಸ್ಕಾರ ರೀ. ಮತ್ ಬಂದಿರಿ? ಏನ್ ನಿಮ್ ಕೆಲ್ಸ ಮುಗಿಸ್ಬೇಕಲ್ಲ, ನಮ್ದು ತಲೆ ಮ್ಯಾಗ ಐತದ. ಏನಿ ಇಲ್ಲಿ ನೋಡ್ರಿ ಅವ್ರು ಮಾತಾಡ್ರಿತ್ತ.
ಗೌರ್ಮೆಂಟ್ ನೌಕರಿ ಸರ್ಕಾರ ನೌಕರಿ ಹುಡುಗ ಹಂಗಂದ್ರ ಬಾ ಏಕ್ ನಂಬರ್ ಹುಡುಗ ಅದಾನ ಒಳಗ್ ಬರ್ರಿ ಮಾತಾಡ್ರಿ ರಮ್ಯಾಂತರ ಒಳಗ್ ನೋಡಲ್ಲ ಹೆಂಗೈತಿ ಸರ್ಕಾರ ನೌಕರಿ ಹುಡುಗ ಹೆಂಗೈತಿ ನೋಡಲ್ಲಿ ಒಳಗ್ ಬರ್ರಿ ಬಗನಪ್ಪ ಬರ್ರಿ ಸಾವ್ಕಾಸ್ ಬರ್ರಿ ಮತ್ತಲ್ಲ ಒಳಗೆ ಬಾ ಕುಂದ್ರ ಏನ್ರಿ ಜಗಪ್ಪನವ್ರ ಬಾಳ ಮೆತ್ತಗೈತ್ಲ ನಿಮ್ದ ನಿಮ್ದೇನ್ ಮೆತ್ತಗೈತ್ರಿ ಸೋಫಾ ರೀ ಸೋಫಾ ಹೇಳ್ರಿ ಹಂಗ್ ಬಾಯ್ ಬಿಟ್ಟ ನಮ್ದು ಮೆತ್ತಗದ ನಾವ್ ಏನ್ ತಿಳ್ಕೊಬೇಕ್ರಿಪ್ಪ ನೋಡ್ರಿ ಇವ ಹುಡುಗ ಗೌರ್ಮೆಂಟ್ ಸರ್ಕಾರಿ ನೌಕರಿ ಒಳಗದಾನ ಕಾಂತಾನ್ ಬಿಡ್ರಿ ನೋಡ್ರಿ ಗೊತ್ತಾಕೈತೆ ಸರ್ಕಾರಿ ನೌಕರಿ ಅದಾನಂತ ಹೆಂಗ್ ಹೇಳತ್ತೀರಿ ನೀವು ಕಾಂತಾನ ಅಂತೇಳಿ ನೋಡ್ರಿ ಎಲ್ಲ ನೋಡ್ರಲ್ಲ ಟಾಪ್ ಟಿಪ್ ಅದಾರ ಏಕ್ ನಂಬರ್ ಹುಡುಗ ಅದಾನ್ರಿ ಮದ್ವಿ ಮಾಡ್ಕೊಡ್ರಿ ನಿಮ್ ಮಗಳನ್ನ ಫಸ್ಟ್ ಕ್ಲಾಸ್ ನೋಡ್ಕೊಂಡ್ ಹೋಗ್ತಾನ ನೋಡ್ರಿ ಮಾಡೋಣ್ರಿ ಮದ್ವಿ ಮಾಡೋಣ ತೋರಿ ಸರ್ಕಾರಿ ನೌಕರಿ ನಮಗ ಬೇಕ್ರಿ ಮತ್ತೇನ ಕೇಳೋದಿದ್ರ ಕೇಳ್ರಿ ಕೇಳೋದ್ ಏನೂ ಇಲ್ಲ ನೋಡ್ರಿ ಸರ್ಕಾರಿ ನೌಕರಿ ಒಂದ ಕೇಳವ್ರ ನಾವ್ ಅಷ್ಟ ಮತ್ತೇನ್ರಿ ಮನೆ ಬಂದಾಗ ಹುಡುಗನ್ ಏನ್ ಶಿಕ್ಷಕ ಕೇಳಿದ್ರಲ್ಲ ಎಲ್ಲಾ ಗೌಡ್ರ ಮಗಗ ಅವ್ನ್ ಸರ್ಕಾರಿ ನೌಕರಿ ಎಲ್ಲಿತ್ರಿ ನೋಡಿ ಮಾರ್ಯ ತೋರಿಸ್ತಾರ ಗಪ್ಲ ಗೌರ್ಮೆಂಟ್ ನೌಕರಿ ಐತಂತ ತೋರಿಸ್ತಾರ ಅವ್ರು ತೋರಿಸ್ತಂತ ಹೇಳ ಪಟ್ನ ಏನ್ ಕೇಳ್ತಾನ ಹುಡುಗ ಏನ್ ಅವಂಗ ವಯಸ್ಸಿನ ಹುಡುಗರ ಹುಡುಗಿನ್ ತೋರಿಸ್ತಂತ ಹೇಳಂತ ಹೇಳತಾನ್ರಿ ಎಷ್ಟು ಒಪ್ಪ ತಡ್ಕೋ ಒಪ್ಪ ಒಂದಿಟ್ಟ ನೀ ಏನ್ ಚಿಂತೆ ಮಾಡ್ಬೇಡ ಗೌರ್ಮೆಂಟ್ ನೌಕರಿ ಐತಿ ನಿನಗ ಕಣ್ಣು ಮುಚ್ಚಿ ಮದ್ವಿ ಮಾಡ್ಕೊಡ್ತಾರ ನಿನ್ಗೆ ಏನ್ ತಲೆ ಕೆಡ್ಸ್ಕೊಳಕ್ ಕರ್ಕೊಂಡ್ ಬರ್ತಾನ ಹುಡುಗಿನ ಕರ್ಕೊಂಬರೋರ್ಲ ಇಲ್ಲ ಕೈ ತೊಳ್ಕೊಂಡ್ ಮುಟ್ಟಂಗ ಸುಮ್ ಕುಂದ್ರು ಅವ್ ಏನ್ರ ಕೇಳ್ತಾನ ಎದಕ್ಕೂ ಹೂ ಅನ್ನಕೋಬೇಡ ಒಟ್ಟ ಹ್ಞೂ ಅಷ್ಟ ಜಗಪ್ಪ ಬಗನಪ್ಪ ನನ್ ಕೇಳ್ರಿ ಅಂತ ಹೇಳ್ಬಿಡ್ನಿ ಇಷ್ಟ ನಿನ್ನ ಹೆಸರು ನನ್ನ ಹೆಸರು ಹೇಳಿ ಏನ್ ಹೇಳ್ರಿ ಏನ ಕೇಳ ಬಗನಪ್ಪನ ಗೊತ್ತಾಯ್ತು ನೋಡ್ರಿ ಇಷ್ಟ ಹೇಳೋದು ಆಯ್ತು ಕರ್ಕೊಂಬರ್ತಾರ ಸುಮ್ನೆ ಹೇಳು ಯವ್ವ ಮಗಳ ಹಾಪ ನಿನ್ ನೋಡಾಕ್ ಹುಡುಗ ಬಂದಾನ ಹುಡುಗ ಬಂದನು ನಡಿ ಪಟ್ನ ನಡಿ ನಾ ಏನ್ ಹೇಳಿ ನಿಂಗ ಆಗಲೇ ಸರ್ಕಾರಿ ನೌಕರಿ ಇದ್ದಾವ ಬಂದಾನ ಕರೆನ ಕರೆನ ಹೇಳತ್ತೇನ ಗಪ್ಪಂಗಾರ ನಾ ಸೀರೆ ಚೇಂಜ್ ಏನು ಚೇಂಜ್ ಮಾಡ್ಬೇಡ ಮತ್ತೆ ಯಾವಾಗ ಬರ್ತಾನಲ್ಲಪ್ಪ ಎಲ್ಲ ಮತ್ ರೊಕ್ಕ ಎಷ್ಟ್ ಹಾಕೋ ಬಾ ಪೌಡರ್ ಹಚ್ಕೊಂಡ್ಯ ಸಿರಿ ನೀ ಬರೀ ಏನ ಒಂದ್ ಪೌಡರ್ ಕೂಡ ಕಂಜೂಸ್ ಮಾಡ್ತಿಲ್ಲ ರೊಕ್ಕ ಉಳಿಸ್ಬೇಕು ಬಾ ನೀನ್ ನಾಳೆ ಮದ್ವಿ ಮಾಡೋದು ಬೇಡ ಪಟ್ನ ಬಾ 2 ಮಿನಿಟ್ ನಾ ಕರಿತೇನೆ ಬನ್ನಿ ಎಷ್ಟು ಕಂಜೂಸ್ ಐತೆ ಅಂಬಲ್ ಒಂದ್ ಸಾಡು ಉಟ್ಕೋಕು ಕೊಡುವಲ್ಲ ನಂಗೆ ಇದು ಸೀರೆನ ಉಡ್ಸಾಕನ್ ಅಲ್ವಾ ಹಾ ಬಾ ಅದಕ್ಕೆ ಮಗ ಏ ಬಗ್ನಪ್ಪಣ್ಣ ನನಗೆ ಇದ ಹುಡುಗಿನ ಓಕೆ ನನಗೆ ಈಗಿನ ಫಿಕ್ಸ್ ಮಾಡ್ಬೇಡ ನಂಗೆ ಮದುವೆ ಮಾಡಿಬೇಡ ಅಂತ ಹೇಳ್ಬಿಡ ಅಂದ್ರಣ್ಣ ಹಿಂಜಾಕ್ ಮಾಡ್ತಾನ್ರಿ ಹಳಿ ಮತ್ತೆ ಅವ ಮಾಡಬಾರ್ದಂತ ಹೇಳಿ ಸುಮ್ ಕುಂದ್ರು ಬಗನಪ್ಪ ಅವ್ರ ಹಿಂಜಾಕ್ ಮಾಡ್ತಾನ್ರಿ ಅವ ಹುಡುಗ ಗೌರ್ಮೆಂಟ್ ನೌಕರಿ ರೀ ಸರ್ಕಾರ ನೌಕರಿ ಅವ್ರಿಗೆ ಕೆಲ್ಸ ಸಿಕ್ಕಾಗ ಎಷ್ಟ್ ಖುಷಿ ಆಗಿರ್ತೈತಲ್ರಿ ಹುಡುಗಿ ಸಿಕ್ಕಾಗ ಹಂಗ್ ಖುಷಿ ಪಡ್ತಾರ್ರಿ ಸರ್ಕಾರ ನೌಕರಿದವ್ರು ನಿಮ್ಗ್ ಗೊತ್ತಿಲ್ಲ ಅದ ಹಂಗಾತೇನ್ರ ಏನ್ ಹಳ್ಳಿ ಏನ್ ಮಾತಾಡ್ತೀರಿ ನೀವ ಹೇರಿ ನೋಡಿದ್ರಿ ಸರ್ಕಾರ ನೌಕರಿ ಮಾಡವಂತ ಅಂದಿರಿಲ್ವ ಏನ ಹಿಂಗ್ ಮಾತಾಡ್ತೀರಿ ನೀವು ಅದಕ್ಕೆ ಯಾಕೋ ನಮಗೂ ಒಂದ್ ನಮ್ಮ ಇದನ್ನ ಆತ್ರಿ ಅಂದಿಟ್ಟು ಅದಕ್ಕ ಕೇಳ್ರಿ ಏನೋ ತಂದಾರ ನೋಡ್ರಿ ಕೊಡ ಕುಡಿತಮ್ಮ ಕುಡಿ ಕುಂದ್ರವಾ ಏನ್ರಿ ನೀವ ಆ ಮೊನ್ನೆ ಗೌಡ್ರ ವಂಶದವ್ರು 25 ಎಕರೆ ಹೊಲ ತ್ವಾಟ ಮನಿ ಇದ್ದವ್ರ ದೊಡ್ಡ ಕೋಟ್ಯಾಧಿಪತಿ ಬಂದಾಗ ಬರೇ ಒಂದ್ ಕಪ್ ಗ್ಲಾಸ್ನಾಗ ನೀರ್ ಕೊಟ್ಟಿರಿ ಇವತ್ತೇನ್ರಿ ಏನೋ ಮಾಡ್ಕೊಂಡ್ ಬಂದಿರ್ಲ ಶರಬತ್ ಕಿಚ್ಚಾರ ನೋಡ್ರಿ ಇದ್ ಸರ್ಕಾರಿ ನೌಕರಾಗ ಯಾರತ್ರ ಅವ್ರ ದಮ್ ರೀ ಇದ ಅದ್ರಾಗ ಏನ್ರಿ ಅದ್ರಾಗ ಸರ್ಕಾರಿ ನೌಕರಿಗೆ ಒಂದ್ ಬೆಲೆ ಐತ್ರಿ ಅದಕ್ಕೆ ಏನ್ ಮರ್ಯಾದೆ ಖರೆ ನೋಡ್ರಿ ಜಗಪ್ಪನ ಖರೇನ ಹೇಳಾಕತ್ತಾರ ನೋಡ್ರಿ ಅದ್ರಾಗ ಏನ್ ದಮ್ಮ ಇಲ್ರಿ ಸರ್ಕಾರಿ ನೌಕರಿ ಒಳಗೆಲ್ಲ ಪೂರಾ ದಮ್ ಅದ್ರಾಗ ಐತ್ರಿ ಸರ್ಕಾರಿ ನೌಕರಿ ಒಳಗ ಐತಿ ಎಲ್ಲಾ ನಡಿ ಅದ್ರಾಗ್ರಿ ಪಾಪ ಹುಡುಗಿ ನಿಂತ ನನ್ನ ಕಾಲ್ ಉಸಾತಾವ್ರಿ ಸ್ವಲ್ಪ ಕೆಳಗ ಕುಂಡ್ರ ಕುಂದ್ರ ಏ ಬಗ್ನಪ್ಪಣ್ಣ ನಾ ಅಲ್ಲಿ ಹೋಗಿ ಕುಂದಿರ್ತಾನಲ್ಲ ಒಂದೀಟ ಸುಮ್ ಕುಂದ್ರಲಿ ಇನ್ನೂ ಏನ್ ಮಾತುಕತೆನೇ ಆಗಿಲ್ಲ ಏನ್ ಕುಂದಿರ್ತಿ ಹೋಗಿಲ್ಲ ಬದನಿಕಾಯಿ ನೀ ಮದ್ವಿನ ಮಾಡ್ತಿ ಅಂತ ಅಲ್ಲಿ ಹೋಗಿ ಕುಂದ್ರಾಕ ಏನಾತ ಹುಡುಗಿ ಏನ್ ಹೇಳೋಣ ಬಿಡ್ರಿ
ಗೌರ್ಮೆಂಟ್ ನೌಕರಿ ವಯಸ್ಸ ಹಿಂಗ ಆತೇನ್ರಿ ಅಲ್ಲಿ ಹೋಗಿ ಕುಂಡಿರ್ತಾನಂತ ಹೋಗ್ ಕುಂಡ್ರಿಸ್ರಿ ಅದ್ರಾಗ ಸರ್ಕಾರಿ ನೌಕರಿ ಇದ್ರಲ್ಲ ಅದಂಗ ತಗೋರಲ್ಲ ಕುಂಡ್ರಸ ಅಂದ್ರೆ ಏನ್ ಹೋಗಪ್ಪ ಕುಂಡ್ರ ಹೋಗ ನಿಮ್ ಹೆಸರು ಏನ್ ಹೇಳ್ರಲ್ಲ? ನನ್ನ ಹೆಸರು ಮಹಾಲಕ್ಷ್ಮಿ ಅಂತ್ರಿ. ನಿಮ್ಮ ಹೆಸರು ರೀ? ಲಿಂಗ ಅಂತ ಹೇಳ್ರಿ. ಲಿಂಗ ನಂದ ಲಿಂಗಣ್ಣ ಐತ್ರಿ ಪೆಲ ಹೆಸರ. ಈಗ ಗೌರ್ಮೆಂಟ್ ಕೆಲ್ಸ ಸಿಕ್ತಿರ್ಲ ಅವಾಗ ನಾ ತಗದ ಲಿಂಗ ಅಂತ ಅಷ್ಟ ಇಟ್ಕೊಂಡೇನ್ರಿ. ಹೌದ್ರಿ? ಏನ್ ಕೆಲಸ ಮಾಡ್ತೀರಿ? ಗೌರ್ಮೆಂಟ್ ಆಫೀಸ್ ಒಳಗ್ರಿ. ಅದ ಗೌರ್ಮೆಂಟ್ ಆಫೀಸ್ದಾಗ ಏನ್ ಕೆಲಸ ಮಾಡ್ತೀರಿ? ಸರ್ಕಾರಿ ಕೆಲಸ ಮಾಡ್ತೇನ್ರಿ. ಖರೇನ ಗೌರ್ಮೆಂಟ್ ಕೆಲಸ ಮಾಡ್ತಾರಲ್ರಿ? ಗೌರ್ಮೆಂಟ್ ಕೆಲ್ಸಾನ ಐತ್ರಿ ಖರೇನ ರೀ. ಡೌಟ್ ಬರತೈತ್ರಿ ನಿಮಗ್? ಇಲ್ರಿ ನಾನ್ ನಿಮ್ಗೆ ಇಷ್ಟ ಆಗೇನ್ರಿ. ಇಷ್ಟ ಆಗಿರಿ. ನಾ ನಿಮ್ಗೆ ಇಷ್ಟ ಆಗೇನ್ರಿ. ಜಲ್ದಿ ಹಾಕ್ರಿ. ಇಡ್ಲಾ ಹಾಕು ಮಟ. ಚಾವಿ ತರ ಡಬ್ಬಿ ಹಾಕಿಲ್ಲ? ಡಬ್ಬಿ ಹಾಕೇನಿ, ನೀರಿನ ಬಾಟ್ಲಿ ತರ ಹಾಕೇನಿ. ಲೌಕರ್ ಬಾ, ನೀವ್ ಅಪ್ಪನ ಮನಿಗ್ ಹೋಗಿ. ನೀವು ಜಲ್ದಿ ಬರ್ರಿ, ಜಲ್ದಿ ಬರಾಕ್ ಕಲೀರಿ. ಎಷ್ಟ್ ಗಂಟೆಗೆ ಹೋಗ್ತೀರಿ ನೋಡ್ ಸ್ವಲ್ಪ ನೀವು. ಕೆಲಸ ಹಂಗಿರ್ತೈತಿ ಅಣ್ಣ, ಏನ್ ಮಾಡಂದ ಎಲ್ಲಾ ಅರ್ಧೋಟಕ್ ಬಿಟ್ಟು ಬರೋದಾಕ ಆಗಂಗಿಲ್ಲ. ಹಂಗ ಎಲ್ಲಾ ಮುಗಿಸೇ ಬರ್ಬೇಕ್ ಕೆಲ್ಸ. ಆತು ಇವತ್ 6 ಗಂಟೆಗೆ ಅಂದ್ರ ಬರ್ತಾನೆ. ಒಂದ್ ದುಡ್ಲೆ 8 ಹೊಡಸ್ಬೇಡ್ರಿ, ದಿನ ಹಂಗ ಮಾಡತ್ತೀರಿ. ಇಲ್ಲ ಲೌಕರ್ ಮತ್ ರಾತ್ರಿ 12 ಗಂಟೆಗೆ ಮತ್ತೆ ಹೋಗ್ ನಿಂದಿರ್ತೀವಿ ಕೆಲ್ಸ ಅಂತ ಏಕೆ? ಇಲ್ಲ ಇವತ್ ಏನಿಲ್ಲ ಕೆಲಸ, ಲೌಕರ್ ಬರ್ತೇನೆ. ನೀವ್ ಹೋಗಿ 4 ಗಂಟೆಗೆ ಅಂದ್ರ ಪಟ್ನ ಬಾ ನೋಡ. ನಾ ಬರ್ತೇನೆ ಹೋಗ್ರಿ. ಏನ ಹಿಂಗ ಬಾ, ಹಿಂಗ ಹೋಗಂಕ್ಯಾ? ಬೇಡ ನಾ ಹಿಂಗ ಹೋಗ್ತೀನಿ ನೋಡ್ರಿ. ಹಿಂಗ ಅಡ್ಡ ಆಗತ್ತೆ ನೋಡಲ್ಲಿ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಕಣ್ಣಲ್ಲಿ ನಮ್ಮ ಅಪ್ಪಂದರ ಬರೇ ಗಾಡಿ ತಿಕ್ಕೋದ ಆತ. ಇನ್ನು ಮಟ ಗಾಡಿ ತಿಕ್ಕೋದೇ ಬಿಡವಲ್ಲ ಇವ್. ಗಾಡಿ ಹೊರ ತೆಗಿಯಂಗಿಲ್ಲ ಬಿಡಂಗಿಲ್ಲ. ಯಪ್ಪ ಯಾವಾಗ ಬಂದೇವು ಬಾ. ಏನ್ ನೀ ಬರೇ ಗಾಡಿ ತಿಕ್ಕೋದಾತಲ್ಲಿಂದ ನೋಡುವ, ಗಾಡಿ ನಮ್ಗೆ ಸ್ವಚ್ಛ ಕಾಣ್ಬೇಕ. ನಮ್ ಗಾಡಿ ಬಗ್ಗೆ ಮಾತಾಡಕ್ ಹೋಗ್ಬೇಡ್ನಿ. ಏನ್ ಯಾವತ್ ನೋಡ್ತೀಯ ಗಾಡಿಯಾಗ ಪೆಟ್ರೋಲ್ ಇರೋದಿಲ್ಲ. ಕರೆ ಒಟ್ಟ ತಿಕ್ಕೋದ ಗಾಡಿ ಬರುತ್ತೆ ಅದನ್ನ. ಗಾಡಿ ಯಾಕೆ ಸ್ವಚ್ಛ ಇರ್ಬೇಕು? ಈ ಗಾಡಿ ಹೊರ್ಸದ್ ಬಿಡು, ನಂದು ಜೀವನದ ಬಗ್ಗೆ ವಿಚಾರ ಮಾಡ. ನಿನ್ ಜೀವನ ಏನಾಯ್ತೇವ? ಏನಾಗೈತಿಯಪ್ಪ ಹೇಳ ನೋಡೋಣ. ಗೌರ್ಮೆಂಟ್ ಜಾಬ್ ಅಂತಂದ್ರ ಎಷ್ಟ್ ಗಂಟೆಗೆ ಹೋಗಿ ಎಷ್ಟ್ ಗಂಟೆಗೆ ಬರ್ತಾರ ಹೇಳು? ಗೌರ್ಮೆಂಟ್ ಜಾಬ್ ಅಂದ್ರೆ 10 ಗಂಟೆ ಹೋಗ್ತಾರ, 5 ಗಂಟೆಗೆ 6 ಗಂಟೆಗೆ ಮನ್ಯಾಗ ಇರ್ತಾರ. ಇವ್ ನೀನ್ ನಾಳೆ ಎಷ್ಟ್ ಗಂಟೆಗೆ ಹೋಗ್ತಾನ ಗೊತ್ತೈತೇನ? ಬೆಳಿಗ್ಗೆ 8 ಗಂಟೆಗೆ ಹೋಗ್ತಾನ. 8 ಗಂಟೆಗೆ ಹೋದಂದ್ರ ಪುನಃ ಒಂದೊಂದ್ಸಲ 7:30 ಬರ್ತಾನ, 8 ಗಂಟೆಗೆ ಬರ್ತಾನ. ಮತ್ತೊಂದೊಂದ್ಸಲ ರಾತ್ರಿ ಏನ್ ಮಾಡ್ತೀವಿ ಅದಕ್ಕೆ 12 ಗಂಟೆಗೆ ಹೋಗ್ತಾನ. ಕೆಲ್ಸ ಆಯ್ತಂತ ಹೇಳ್ಯಾರ. ಅದೇನ್ ಕೆಲಸ ಮಾಡ್ತಾ? ಗೌರ್ಮೆಂಟ್ ನೌಕರಿ ಅಂತ ಕೆಲ್ಸಾನೇ ಇಲ್ಲ ಯಾವ್ದು. ಮತ್ ಏನ್ ಮಾಡ್ತಿ ಕೆಲ್ಸ ಅಂದ್ರೆ ಬರೀ ಗೌರ್ಮೆಂಟ್ ನೌಕರಿ ಇರ್ತಾನ. ಇದು ಯಾಕೋ ವಿಚಾರ ಮಾಡ್ಬೇಕು ನಾವ್ ಇದನ್ನಂದ್ರ. ನನಗೂ ಏನು ತಿಳುವತ್ತಪ್ಪ ಅವಂದ. ಮತ್ ಬೆಳಿಗ್ಗೆ ಹೋಗುವಾಗ ಎಷ್ಟು ಫಾಸ್ಟ್ ಆಗಿ ಹೋಗಿರ್ತಾನ, ಸಂಜೆ ಕಡೆ ಬಂದಂದ್ರೆ ಮೈ ಎಲ್ಲ ಹೊಲಸ. ಅಂದ್ರೆ ಏನೋ ಇದು ಸ್ವಲ್ಪ ಮಿಸ್ಸಿಂಗ್ ಆಗೈತಿ. ಇದನ್ನ ವಿಚಾರ ಮಾಡೋಣ. ನಾನ್ ನಾಳೆ ನಿಮ್ ಮನಿಗ್ ಬರ್ತೀನಿ. ಅಲ್ಲಿ ಏನ್ ಕೆಲ್ಸ ಅಂತಂದ್ರ ಬರೀ ಗೌರ್ಮೆಂಟ್ ಕೆಲ್ಸ ಅದೊಂದ ಅಂತಾರ, ಮತ್ ಬೇರೆ ಏನು ಮಾತಾಡಂಗಿಲ್ಲ. ನಾಳೆ ನಿಮ್ ಮನಿಗ್ ಬರ್ತೇನ. ನಾಳೆ ಹಿಂದಿಂದ ಹೋಗಿ ಫಾಲೋ ಮಾಡ್ಕೊಂಡು ಎಲ್ಲ ನೋಡ್ತೇನೆ. ನಾ ಏನ್ ನಾಳೆ ಬ್ಯಾಡಪ್ಪ ನನಗ. ಈಗ ಹೋಗ್ಯಾನ, ಇವತ್ತು ಹೋಗೋಣ ಬಾ ಅಂತ ನೋಡ್. ಹೋಗ್ಯಾ ನೆನಿಗೆ? ಹಾ ನಡಿ ಅಂದ್ರೆ ಹೋಗೇ ಬಿಡು. ನಡಿ, ಏನ್ ಆಕೈತಾಗಲ್ಲ. ಇಲ್ಲೇ ಬರ್ತೇನೆ, ನಡಿ ಹೋಗೇ ಬಿಡು. ನಡಿ ಮಾರಾಯ ಪೈಲ ಆರಾಮಿದ್ದಿನ. ಈ ಬ್ರೋಕರ್ ಮಾತ್ ಕೇಳಿ ಕ್ಯಾಸ್ ಮದುವೆ ಕ್ಯಾಸ್ ಅದಕ್ಕೆ ಹೈದರಾಬಾದ್ ಆಗಿಬಿಟ್ಟೈತೆ ಬಾಳೆ. ಏನ್ ಮಾಡ್ತಿ? ಅಲ್ಲಿ ಹೊಸ ಡ್ರೆಸ್ ಹಾಕೋದಂತ, ಇಲ್ಲಿ ಬರೋದಂತ, ಇವನ್ನೆಲ್ಲ ಡ್ರೆಸ್ ತೆಗಿಯೋದು, ಮತ್ ಇಲ್ಲಿ ಕೆಲ್ಸಕ್ಕೆ ಹೋಗೋದು. ನಮ್ದು ಹಾಟು ಕೆಲಸ ಒಂದ ಕೆಟ್ಟ ಆಗಿಬಿಟ್ಟೈತೆ ಎಲ್ಲ ಪರಿಸ್ಥಿತಿ. ಗಪ್ ಮಾರಾಯ, ಎಲ್ಕಿ ಅದು ಎಲ್ಲ ಇಲ್ಲೇ ಇಟ್ಟಿರ್ತೀನಿ, ಯಾರಿಗೆ ಗುರ್ತಾಗಬಾರ್ದು ಅಂತ ಹೇಳಿ ತಗೊಂಡ್ ಪೈಲ ಅದನ್ನ. ಅನ್ನ ಕೊಡು, ಆಯುಧಗಳು. ಕಾಪಡವಾ
ಅಡ್ಡ ಅಂದಾರು ಗಟ್ರದ್ದ ಕೆಲಸ ಮುಗಿಸ್ಬಿಡ್ಬೇಕು ಇವತ್ತು. ಇಲ್ಲೇ ಇರ್ಲಿ ಬೇಲ್ ಚೇಂಜ್ ಮಾಡೋದಪ್ಪ ಈಗ ಮಾಡ್ರ ಎಲ್ಲೋ ತುಮಾರ ಶರ್ಟ್ ಮೊದ್ಲ ನನ್ನ ಹಿಂತಿ ತುಡುಗ್ಲೆ ಶರ್ಟ್ ಇಟ್ಟು ನಿಂದ್ರಾಗ ಎಲ್ಲದಾನ ಇವ್ ಮಳೆ ಇವ ಒಟ್ಟ ಸಾಕಾತ ನಡದ್ ನನಗೂ ರಗಡ ನಡ್ಸ್ಕೊಂತ ಬರಾಕತ್ತೀನಿ ನಂಗನ್ನಿ ಇಲ್ಲೇ ಬಂತ್ ಬಾ ಹಿಂಗ ಹೋಗ್ಯಾನಂತ ಅಂದ್ರಲ್ಲ ಕೇಳಿದ್ರು ಅಲ್ಲ ನನ್ ಕಾಲೆಲ್ಲ ಹೋದು ಹಾಳಾಗಿದನು ನೋಡು ಬಾ ಮುಂದೆ ಹೋಗ್ಯಾನಂತ ಇಲ್ಲೇ ಗಾಡಿ ತಗೋದ್ರೆ ಹಿಂಗ್ಯಾಕ್ ಮಾಡ್ತೀನಿ ಅದಕ್ಕೆ ಪೆಟ್ರೋಲ್ ಹಾಕಾರ ಹೇಳು ನನ್ ಮಗಳಕಿತ್ತ ನಿನಗ ಪೆಟ್ರೋಲ್ ಹೆಚ್ಚಾತೇನ ಎರಡು ತುಟ್ಟಾಗತ್ ನಿಂಗೇನ್ ಗೊತ್ತೈತಿ ಪೆಟ್ರೋಲ್ ಮನಿ ಹಾಳಾಗ ನಿನ್ ಅಂಗಿ ಬದ್ಲಾಗ ಬದ್ಲಿ ಮಾಡಂಗಿಲ್ಲ ಏ ಅಂಗಿ ಬದ್ಲಿ ಮಾಡಂಗಿಲ್ಲ ಇದು ಅಂಗಿ ಏನ ಅನ್ಗು ಮಟ ಭತ್ತ ಹಿಂಗ ನಿಂದಿರ್ತಿ ಯಾರು ಗೊತ್ತ ಹಾ ನಾ ಒಟ್ಟ ಬದ್ಲಿ ಮಾಡುದಿಲ್ಲ ಅಂಗಿ ನೋಡು ನಡಿ ಬಂದದ ನಡಿ ಇಲ್ಲೇ ಇದು ನೋಡ್ದ ಗಾಡಿ ನಿನ್ ಗಂಡನ್ ಗಾಡಿ ಅಲ್ಲ ಇದೆ ಇಲ್ಲಿ ನೋಡ್ದ ಇದು ನಿಂತೈತಿ ಹಂಗ ಅನ್ಸತೈತಿ ನೋಡನ್ ಬಾ ಬಾ ಇಲ್ಲ ನಿಂತಿತ್ತು ಗಾಡಿ ಅಲ್ಲಿ ನೋಡ್ದ ಏನೋ ಮಾಡ್ತಾನ ನೋಡ ಅರ್ಬಿ ಕತ್ತಿಲ್ಲ ಈ ಕಡೆ ಬಾ ಈ ಕಡೆ ಬಾ ಮತ್ತೆ ನೋಡಿದ್ದಾನ ಅವ್ನಿಗೆ ಅರ್ಬಿ ಬಿಡತಾನ ನೋಡ್ದ ಯಪ್ಪ ಇವ್ನು ಹೇಳ್ದಂಗ ಗೌರ್ಮೆಂಟ್ ನೌಕರಿ ಮಾಡಂಗಿಲ್ಲಪ್ಪ ಇವ ಏನೋ ಬ್ಯಾರೇದ್ ಮಾಡ್ತಾನ ನೀವು ನನ್ಗೆ ಯಾಕೋ ಇಲ್ಲ ಗಪ್ ನೋಡೋಣ ಗಪ್ ಅರ್ಬಿಯಾಗ ಬದ್ಲಿ ಮಾಡಿ ಹಿಂತ ಹಾಕೊಂಡ್ ಬರತ್ತಾರ ಈಗ ಈ ಜಾಗದಾಗ ನೋಡ್ದ ಹಿಂಗ್ತಾನೆ ಕಡೆ ಬಾ ನೋಡ್ತಾನ ಗಪ್ಪ ಒಂದ್ ಸೈಡ್ ಬಾ ಇಲ್ಲೇ ಇರ್ಲಿ ಅಲ್ಲ ಮಗನ ಈ ಕಾಸಿ ಗುದ್ಲಿ ಸಗಡ್ ತಗೊಂಡ್ ನಾ ನೋಡಲ್ದ ಮೋಸ ಮಾಡಿದಪ್ಪ ನಮಗ ಬ್ರೋಕರ್ ಅದಾನ ಮೋಸ ಮಾಡಿದವ ನಮಗ ಅದಕ್ಕ ಅನ್ನಾಕತ್ತೇನ ಇವ ಬೆಳಿಗ್ಗೆ ಹೋಗುತ್ತ ಎಷ್ಟು ಫ್ರೆಶ್ ಆಗಿ ಹೋಗಿರ್ತಾನು ಸಂಜೆ ಮುಂದ್ ನೋಡ್ರ ಅಂದ್ರ ಕಟ್ ರಾಡಿ ಬಂದಿರ್ತಾನ ಒಂದ್ ಕೆಲಸ ಮಾಡೋಣ ಈಗ ಆ ಬ್ರೋಕರ್ ಪೋಚ್ ಇಲ್ಲೇ ಕಳಿಸ್ತಾನ ಅವ್ನು ಇಲ್ಲ ತಾವನು ಕರ್ಸು ಇಲ್ಲೇ ಏನು ಮುದ ಆಗ್ಲಿ ಅದು ಇಲ್ಲೇ ಅವ್ನು ಕರಿಸಿ ಇಲ್ಲೇ ಫೋನ್ ಹಚ್ಚಿ ಕರಿಸಿ ಅವ್ನ ಜೊತೆ ಮಾತಾಡೋದು ಏನನ್ನ ಬಗೆಹರಿಸ್ಬಿಡೋಣ ಇಲ್ಲೇ ಇಲ್ಲಿ ಮಾಡಂದಾರು ಇದು ಮಗ ಫೋನ್ ನಾ ಹೇಳ್ದಂಗ ಮಾಡಿ ಅವನ ಈ ಕರ್ಸೋದ್ ಬೇಡ ಅವ್ ಹೆಂಗಾದ್ರು ನಮ್ಮ ಮನೆಗೆ ಬರ್ಬೇಕಾ ಕೇಳಿ ಇಲ್ಲೇ ಕರ್ಸೋಣ ಅವ್ನ ಕೇಳಿದ್ರ ಕೇಳ ಇಲ್ಲಿ ಕರ್ಸಿ ಅಂತ ತಿಳ್ಕೊ ಓನ್ಯಾಗಿನ ಮಂದಿ ನಮ್ನ ನೋಡ್ತಾರ ಮರ್ಯಾದೆ ಯಾರ್ದು ಹೋಕೈತಿ ನಮ್ದು ಹೋಕೈತಿ ಅವ್ ಹೆಂಗಾರು ಮನೆಗೆ ಬರ್ಬೇಕಾ ಏನ ಬ್ರೋಕರ್ನು ಫೋನ್ ಮಾಡಿ ಅಲ್ಲಿ ಕರಿಸಿ ಏನಂಬುದು ಕೇವ್ ನಾವು ಆ ಬ್ರೋಕರ್ ಬಿಡೋದ್ ಬೇಡ ಬ್ರೋಕರ್ ಅವ್ನ ಬರ್ಲಿ ಸಿಗ್ಲಿ ಇವತ್ತು ಅವ್ನು ಮಾಡೋಣ ಒಂದ್ ಜಾತ್ರೆನ ಮಾಡೋಣ ನನಗೆ ಎಷ್ಟು ಮೋಸ ಮಾಡಿದ್ ಗೊತ್ತಿತ್ತೇವ ನಡಿ ನೋಡಿ ನೀ ನನಗೆ ಏನ್ ಮಾಡಿದ್ದಿ ಹೇಳ ಗೌರ್ಮೆಂಟ್ ಕಟ್ತೇನೆ ಗೌರ್ಮೆಂಟ್ ಮಾಡ್ತೇನೆ ಅಂತ ಅಂದಕ್ಯಾರ ಗೌರ್ಮೆಂಟ್ ನೌಕರಿ ಕೊಟ್ಟೇನೆ ಯವ್ವ ನಾನು ನಂಬೇನ ಕೊಟ್ಟು ನನಗೇನ್ ಗೊತ್ತಿತ್ತ ಅವ್ ಇಂತ ಮಾಡ್ತಾನ ಹಳೆ ಅಂತೇಳಿ ನಾವೇ ನನಗೇನು ಕಮ್ಮಿ ಮಾಡ್ಲಿಕ್ಕ ಹೇಳತ್ತೀನಿ ಮೋಸ ಹೋದ್ನಿಲ್ಲ ನಾ ಈಗ ಇವಾತ್ ಬಾ ನೋಡೋಣ ಬಾ ಏನಾಕೈತಿ ನೋಡೋಣ ಬಾ ಗೌರ್ಮೆಂಟ್ ಬ್ರೋಕರ್ ಬರ್ಲಿ ಬಾ ಬ್ರೋಕರ್ ಬರ್ಲಿ ಜಾತ್ರೆ ಮಾಡೋಣ ಬಾ ನನ್ ಗಂಡ ಇಷ್ಟು ಮೋಸ ಮಾಡ್ತಾನ ಅಂತ ಅನ್ಕೊಂಡಿರ್ಕಿಲ್ಲ ನಡಿ ಹೇಳ್ತಿ ಇಲ್ಲಿ ಬ್ಯಾಡ್ ಬರ್ ನಡಿ ಹೋಗಿ ನಡಿ ಯಪ್ಪ ಹತ್ತಂಗ್ ಫೋನ್ ಹತ್ತತಾನೆ ಯವ್ವ ಅವಂಗ ಹತ್ತತಾನೆ ನಂಬರ್ ಹುಡುಕಾಡ್ತಾನೆ ನೋಡ್ದ ಅವ್ನ್ ಕರ್ಸಂಪಿಲ್ಲ ಬ್ರೋಕರ್ ಬಗನಪ್ಪ ಆಯ್ತು ನೋಡ ನಂಬರ್ ಇಲ್ಲಿ ಹಲೋ ರೀ ಬಗನಪ್ಪ ಅವ್ರ ಸ್ವಲ್ಪ ಮನಿ ಕಡೆ ಬಂದವ್ರಲ್ಲ ಏನಿಲ್ರಿ ನಿಮ್ದು ಹಳೆ ಬಾಕಿ ಆಡ್ ಕೊಡೋದಿತ್ತಾರಲ್ಲ ಅದನ್ನ ಕೊಡಾಕಂತಾರ ಬರ್ತಾರ ಈಗ ಬರ್ರಿ ಪಟ್ನ ಬರ್ರಿ ಅಂದ್ರ ಹಾ ಕೊಟ್ಟ ಕಳಿಸ್ತೇನೆ ಬರ್ರಿ
ಬರ್ರಿ ಪಟ್ನ. ಯಪ್ಪ ನನ್ನ ಗಂಡ ಫೋನ್ ಹಚ್ಚ ಮನೆಗೆ ಹೋಗತ್ತ ಅಲ್ಲೇ ಹೋಗ್ತಾನ ಅವಂಗೂ ಇಲ್ಲೇ ಕರೆಸ್ತಂಗಪ್ಪ. ಇಲ್ಲೇ ಕರ್ತ ಇಲ್ಲೇ ಬಗೆಹರ್ಸ ಲಿಂಗಪ್ಪ ಬಗೆಹರ್ಸ ಮಾಡ ಮನೆಗೆ ಹೋಗಂಗಿಲ್ಲ. ಲಿಂಗಪ್ಪ ಲಿಂಗನ ತಗೋ ಏನೋ ಒಂದ್ ಇಲ್ಲಿ ಮನಿ ಕಡೆ ಬಾ, ನಮ್ಮ ಮನಿ ಕಡೆ ಬಾ, ನಿಮ್ ಮನಿ ಕಡೆ ಹೋಗ್ಬೇಡ. ಇಲ್ಲಿ ಬಾ, ಒಂದಿಟ್ಟು ಕೆಲ್ಸ ಐತಿ, ನಿನ್ ಜೋಡಿ ಮಾತಾಡೋದೈತಿ. ಬಾ ಪಟ್ನ ಬಾ. ಏ ಬಾರು ನೀ ಅಮ್ಮೆಂತ ಹೇಳ್ತಾನೆ ಏನಂಬೋದ ನೀ ಏನೆಲ್ಲ ಎಲ್ಲದಿಲ್ಲ ಕೆಲ್ಸ ಬಿಟ್ಟಾನ ಬರ್ಬೇಕು ನೋಡಿ. ಬಾ ಪಟ್ನ ಬಾ. ಎಲ್ಲ ಹೇಳ್ತಾರ ಬಾ ಅಂತ ಆಫೀಸರ್ ಇದಾರಲ್ಲ ಅವ್ರ. ನಿನ್ನ ಆಫೀಸ್ನಾಗ ಹೇಳಿ ಬಾ, ಮತ್ತ ಹಂಗ ಬರಕ್ ಹೋಗ್ಬೇಡ. ಸರ್ಕಾರ ನೌಕರಿ ಮಾಡ್ತಿಲ್ಲ ನೀ, ಹೇಳಿ ಬಾ ಪಟ್ನ ಬಾ. ಇಡೀರಿ ಏನ್ರಿ ಮಾವರ ತಂದಿ ಮಗಳು ಏನ್ ಇಲ್ಲೇ ಕುಂತ್ ಬಿಟ್ಟಿರಲ್ಲ? ಹೇಳ್ತೇವ ಬಾ, ಹೇಳ್ತಾನ ಕುಂಡ್ರಿ, ಇಲ್ಲಿ ಹೇಳ್ತಾನೆ ಎಲ್ಲಾ ಹೇಳ್ತಾನೆ. ಏ ನೀ ಇನ್ನ ಮನಿಗ್ ಹೋಗಿಲ್ಲ, ಹಿಂಗ್ಯಾಕ ತಲಿ ಮ್ಯಾಕ ಹೊತ್ಕೊಂಡ್ ಕೂತಿ? ಹೇಳ್ತಾನ ತಡಿ. ಹೇಳ್ತಾನ ಗಪ್ಪ, ಇನ್ನೊಬ್ಬ ಮಹಾನ್ ವ್ಯಕ್ತಿ ಬರ್ತಾನ, ಅವ ಎಲ್ಲಾ ಹೇಳ್ತಾನೆ. ತಡ್ಕೊಂಡ್ರು ಒಂದ್ 5 ಮಿನಿಟ್ ಕುಂಡ್ರಿ. ಕುಂಡ್ರ 5 ಮಿನಿಟ್. ಯಾಕೋ ಮಾತಿನ ವರ್ಷನ ಬದ್ಲಿ ಆಗತ್ತಲ್ಲ ನಿಮ್ದ. ಮಾತಿನ ವರ್ಷನೂ ಬದ್ಲಿ ಆಕೈತಿ, ಎಲ್ಲಾ ಆಕೈತಿ. ಹೋಗ್ಬೋದು ಹಳೇದವ್ರ ಯಾಕೋ ಬರ್ಲಿ. ಏ ಏನಾತ? ಒಬ್ರು ಬರ್ತಾರೋ ಅವ್ರು ಬಂದಾಗ ಹೇಳ್ತೀನಿ, ಸುಮ್ಮ ಕುಂಡ್ರಿ ಗೊತ್ತ. ಆತು, ಯಾರ್ ಬರ್ತಾರ ಬರ್ಲಿ. ನೀ ಯಾಕೆ ಬರಕ್ ಹೇಳುವ ಜಿಪ್ಪುನ್ ಜಗಪ್ಪ? ಮೊದ್ಲ ಕೆಲಸ ಹೊತ್ಯ ನನಗ ಎಲ್ಲ ಕನ್ಯಾ ಕೊಡಿಸ್ರಿ ಅಂತ ಹೇಳಿ. ಬರ್ರಿ ಬಗ್ನಪ್ಪ ಅವ್ರ ಬರ್ರಿ. ಬಂದ್ರನ? ಬಂದೇವ್ರಿ. ಏನಿದ ತಂದೆ ಮಗಳು ಅಳಿಯ ಎಲ್ಲ ಒಂದೇ ಕಡೆ ನಿಂತು ಏನ್ ವಿಚಾರ ಮಾಡಕತ್ತಾರ ನೀವು? ಕಡೆನ ದೇವ್ರ ನಾವ ಐತ್ರಿ. ನಿಮ್ದ ಇದು 17 ಯಾಕ್ರಿ ಏನಾತ್ರಿ? ಅಲ್ಲ, ನನ್ನ ಮಗಳು ಮದ್ವಿ ಮಾಡಿಸ್ಬೇಕಂದ್ರ ನೀವೇನಂತ ಹೇಳಿ ಮದ್ವಿ ಮಾಡಿಸಿರಿ? ಗೌರ್ಮೆಂಟ್ ನೌಕರಿ ಐತೆ ಅಂತ ಹೇಳಿ ಮದ್ವಿ ಮಾಡಿಸಿವ್ರಿ. ಎಲ್ಲೈತಿ ಗೌರ್ಮೆಂಟ್ ನೌಕರಿ? ತಡಿವಾ ಎಲ್ಲೈತಿ ಗೌರ್ಮೆಂಟ್ ನೌಕರಿ ಅವ್ರದ? ಏನ್ರಿ ಇದು? ಹೌದ್ರಿ, ಮತ್ತ ನೀವ್ ಏನಂತ ಹೇಳಿ ಮಾಡಿಸಿರಿ? ನೀವು ನನ್ನ ಮಗಳದ ಮದ್ವಿ ಹೇಳ ನೋಡೋನು. ಸಿಟ್ಟು ಮಾತ್ರಕಿಗೆ ನೀ ಏನ್ ತಪ್ಪ ಮಾಡಿನ ಅಂತೇಳಿ ಇಷ್ಟೆಲ್ಲ ಮಾತಾಡಕತ್ರಿ? ಇಷ್ಟ ನಿಮ್ ಮಗಳ ಕಡೆ ಬಿಡಾತಾಳ ನನ್ಗ? ನಿನಗೇನ್ ಕಮ್ಮಿ ಮಾಡ್ಯಾನ ಅವ? ನಾ ಏನ್ ಕೇಳತ್ತ? ನಿನಗೇನ್ ಕಮ್ಮಿ ಮಾಡ್ಯಾನ ಹೇಳ? ಅವ ಗೌರ್ಮೆಂಟ್ ನೌಕರಿ ಹೊಂಟಿಲ್ಲ, ಇದ್ದಿದ್ದೆ ಆತನ. ಅವ ನಿನಗೇನ್ ಕಮ್ಮಿ ಮಾಡ್ಯಾನ? ಜೀವನ ಮಾಡೋದಾಗ ಏನೋ ತೊಂದ್ರೆ ಮಾಡ್ಯಾನೋ? ನಿನ್ ಕೊಡ್ಸೋದ್ ಕಮ್ಮಿ ಮಾಡ್ಯಾನೋ? ತಿನ್ಸೋದ್ ಕಮ್ಮಿ ಮಾಡ್ಯಾನೋ? ಏನ್ ಕಮ್ಮಿ ಮಾಡ್ಯಾನ? ನನಗ ಏನ್ ಕಮ್ಮಿ ಸುಳ್ಳು ಯಾಕೆ ಹೇಳ್ತೀರಿ ನೀವು? ನೋಡುವ, ನಾ ಹೇಳೋ ಪ್ರಶ್ನೆ ಉತ್ತರ ಕೊಡ್ ಪೈಲ. ಗೌರ್ಮೆಂಟ್ ನೌಕರಿ ಅಂದ್ರೆ ಏನ? ಸಾದಾ ವ್ಯಕ್ತಿ ಅಂದ್ರೆ ಏನ? ಇಷ್ಟ ನನಗ್ ಬಿಡಿಸಿ ಹೇಳ್ರಿ ಪೈಲ. ಅವಾರು ದುಡ್ಕೊಂಬಂದ ಹಾಕ್ತಾನ, ಗೌರ್ಮೆಂಟ್ ನಾವು ದುಡ್ಕೊಂಬಂದ ಹಾಕ್ತಾನ. ಎಲ್ಲ ಬಿಡಪ್ಪ, ನೀ ನನ್ನ ಮ್ಯಾಗಿನ ದಿರ್ಸೆ ಐತಿ ನನಗೆ ಕೊಟ್ಟಿಲ್ಲ ಅಂತೇಳಿ ಅದು ನನ್ನ ಮಗಳನ್ನ ತಗೊಂಡ್ ತಿರ್ಸ್ಕೊಂಡ್ಲ. ಇದು ನನಗೆ ಭಾಳ ಸಿಟ್ಟು ಅಂತೇಳಿ. ಸಿಟ್ಟು ಬರೋದು ಇರುವತ್ತು. ಗೌರ್ಮೆಂಟ್ ನೌಕರಿ ಅನ್ನಾಕತ್ತೀರಿ. ಇವ್ರೇನ್ ಮಾಡ್ಯಾರ? ಇವ್ರೇನ್ ತಪ್ಪು ಮಾಡ್ಯಾರ ಮದ್ವಿ ಮಾಡ್ಕೊಳಕ? ಗೌರ್ಮೆಂಟ್ ನೌಕರಿಗೆ ಅದೃಷ್ಟ ಇದ್ದಂಗ ಗೌರ್ಮೆಂಟ್ ನೌಕರಿ ಸಿಗ್ತೈತೆ. ಅವ್ನು ಕಲ್ತು ಮನ್ಯಾಗ ಕುಂತ ಎಷ್ಟೋ ಮಂದಿ ಮನ್ಯಾಗ ಕೂತಾರ, ಗೌರ್ಮೆಂಟ್ ನೌಕರಿ ಸಿಕ್ಕಿಲ್ಲ. ಎಷ್ಟೋ ಮಂದಿ ಏನ್ ಕೆಲಸ ಸಿಕ್ಕಿತ್ತ ಅದ್ ಕೆಲಸ ಮಾಡಕತ್ತಾರ. ಹಂಗಂತೇಳಿ ಗೌರ್ಮೆಂಟ್ ನೌಕರಿ ಇದ್ದಂಗ ಮದ್ವಿ ಮಾಡ್ಕೊಂಡು ಕೊಡಾಕ್ ಶುರು ಮಾಡಿದ್ರ ಮತ್ತೆ ಇಂತ ಬಡ ಮಕ್ಕಳಿಗೆ, ಬಡ ಹುಡುಗರಿಗೆ ಏನ್ ಮಾಡ್ಬೇಕ ಅವ್ರ? ಅವ್ರ ಏನ್ ಮಾಡ್ಬೇಕ? ವಿಚಾರ ಮಾಡ್ಬೇಕು ಮನುಷ್ಯ. ಇಲ್ಲೇ ಗೌರ್ಮೆಂಟ್ ನೌಕರಿ ಅಂದ್ ಕ್ಯಾಸ ಸಣ್ಣ ಬಡವ್ರ ಮಕ್ಕಳನ್ನ ಎಲ್ಲಾ ನೀವು ಕಡೆಗೆ ಅನ್ಸಾತೀರಿ. ಅವ್ರಿಗೆ ಹೆಣ್ಣು ಕೊಡಾಕತ್ತಿಲ್ಲ ನೀವು. ನಾ ಮಾಡಿದ್ದೇನು ತಪ್ಪಿಲ್ಲ. ಅವ್ರು ಈಗ ಜೀವನದಾಗ ಆರಾಮದಾರ. ಗೌರ್ಮೆಂಟ್ ನೌಕರಿ ಇಲ್ಲ ಅನ್ನೋದಷ್ಟ ಖರೆ. ಅವನ್ ದುಡಿತಾನ, ಇವ್ರ ಮನ್ಯಾಗ ಜೀವನ ಮಾಡ್ತಾರ. ನಿನ್ ಮಗ ಚಲೋ ಅದ. ಏನ್ ತೊಂದ್ರೆ ಐತೆ ಅಟ್ ಹೇಳ ನನಗ. ನೀ ನನಗ್ ಮೋಸ ಮಾಡಿ ಅನ್ನೋದು ಏನು ಪ್ರಶ್ನೆ ಇಲ್ಲ. ನೀ ನನಗ ನನ್ನ ರೊಕ್ಕ ಕೊಟ್ಟಿಲ್ಲ ಬಿಟ್ಟಿಲ್ಲ ಅಂತ ನಾ ನಿನ್ಗೆ ಏನು ಕೇಳತ್ತಿಲ್ಲ. ಸರಿ, ನಿನ್ನ ಮಗಳಿಗೆ ಒಂದ್ ಒಳ್ಳೆ ವರ ಕೊಡಿಸಿನಿ, ಚಂದಂಗ್ ಜೀವನ ಮಾಡಾಕತ್ತಾರ, ಸಂಸಾರ ಮಾಡಾಕತ್ತಾರ. ಅಟ್ಟ ಹೇಳ. ನನಗೂ ಪೈಲಾ ಅದು ಸುಳ್ಳು ಹೇಳಿವಲ್ಲ, ನನಗೂ ಬಾ ಪಶ್ಚಾತ್ತಾಪ ಆಗಿತ್ರಿ. ಆದ್ರ ಕಾಲ್ ಪರ್ಯಂತ ಅಕ್ಕಿಗೆ ನನ್ ಮ್ಯಾಗ ಬರ್ದಾರಂತ ಅಂದ ಮ್ಯಾಗ ಅಕ್ಕಿ ನಾನ ಹೆಂಡತಿ ಅಂತ ಹೇಳದ್ಮ್ಯಾಗ ತಪ್ಪಲ್ಲ. ಈಗ ನಮ್ಗ ತಿಳಿದ್ ಬಿಟ್ಟೈತಿ. ಏನ್ರ ಕಮ್ಮಿ ಮಾಡಿನೇ ನಾ ನಿನಗ ಮನ್ಯಾಗ? ಕಮ್ಮಿ ಮಾಡಿಲ್ಲ. ಸುಳ್ಳು ಅಷ್ಟ ಕರೆ. ನಿಮ್ದು ಬಂಗಾರದಂಗ ಜೀವನ ಐತಿ. ನಾ ಏನಾರ ಅದ್ರಾಗ ನಿಮ್ದು ಹಿಂದೆ ಮುಂದೆ ಆಗಿತ್ತಂದ್ರ ಹೇಳ್ರಿ, ಅವಾಗ ನಾ ಹೊಡ್ಸ್ಕೊತೇನೆ. ಈಗ ನಿಮ್ ಚಂದಂಗ್ ಜೀವನ ನಡೆದೈತಿ. ನಿಮ್ಮ ಅಪ್ಪಾಗ ಸುಳ್ಳು ಹೇಳೋಣ ಅಂತಲ್ಲ, ಆ ಒಬ್ಬ ಬಡ ಹುಡುಗರ್ಗ ಒಂದ್ ಮದ್ವಿ ಮಾಡಿದೆ. ನನಗೂ ಯಾಕೋ ನಿಮ್ ಮಾತು ಕೇಳಿ ಭಾಳ ಇದನ್ನಾತ. ಅವ್ರ ಬಗ್ಗೆ ನಾವು ವಿಚಾರ ಮಾಡ್ಬೇಕಿತ್ತ. ನಮ್ಮಂತ ತಂದೆಗಳು ಏನ್ ವಿಚಾರ ಮಾಡ್ತಾರೆ, ನಮ್ಮ ಮಕ್ಳು ಚಲೋ ಇರ್ಲಿ, ಸರ್ಕಾರಿ ನೌಕರಿ ಸಿಗ್ಲಿ ಅಂತ ನಾವು ವಿಚಾರ ಮಾಡ್ತೀವಿ. ಆದ್ರ ಬಡ ಮಕ್ಕಳ ಬಗ್ಗೆ ನಮ್ಮಂತ ವಿಚಾರ ಮಾಡುದಿಲ್ಲ.
ಯಾಕಂದ್ರ ನಮ್ಮ ಸ್ಟೇಟಸ್ ನಾವ್ ನೋಡ್ಕೊಳಕ್ ಹೋಗಿ ಏನಾಗ್ಬಿಡ್ತೈತೆ ಬಡವ್ರು ನಾವು ಕಡೆಗೆ ಎಷ್ಟು ಮಂದಿ ಈಗ 35-40 ವಯಸ್ಸಾದವರಿಗೆ ಮದುವೆ ಆಗಿಲ್ಲ. ಎಲ್ಲಿ ಹೋದ್ರು ಯಾವ ಊರಾಗ ಹೋದ್ರು ಕನ್ಯಾ ಸಿಗಾತಿಲ್ಲ. ಯಾಕೆ ಹೇಳ? ಗೋರ್ಮೆಂಟ್ ನೌಕರಿ ಎಲ್ಲಿ ಹೋದ್ರು ಗೋರ್ಮೆಂಟ್ ನೌಕರಿ ಇದ್ರೆ ಹೇಳ್ರಿ ಅಂದಾಗ ನಾವ್ ಹೆಣ್ಣು ತೋರಿಸ್ತೀವ್ರಿ ಅಂತಾರ. ಹಿಂಗ ಮಾಡ್ಕೋತ ಹೋದ್ರ ಮತ್ತ ಇವ್ರು ಬಡ ಮಕ್ಕಳಿಗೆ ಹೆಣ್ಣು ಸಿಗುದ ಯಾವಾಗ? ನೀನು ಒಬ್ಬ ಬಡವದಿ, ನೀನು ಒಬ್ಬ ದುಡ್ಡು ತಿಂದ ಬೆಳೆದ್ ಬಂದಿ, ನಿನಗೂ ಹಂಗ ನಿಮ್ಮ ಮಾವ ನಿಮ್ಮ ಅತ್ತಿ ಯೋಚನೆ ಮಾಡಿದ್ರೆ ನಿನ್ನ ಮದುವೆ ಹಾಕಿತ್ತಾನ? ಏನು ಚಿಂತೆ ಮಾಡಬೇಡ, ಅವ್ ಬಡವ ಅದಾನದ್ರ ದುಡ್ಡು ತಿಂತಾನ. ಇವ್ರ ಸುಖವಾಗಿ ಗೋರ್ಮೆಂಟ್ ನೌಕರವ್ರು ಯಾರು ಇಲ್ಲ. ಬರದ್ ಕೊಡ್ತೀನಿ ಬೇಕಾದ್ರೆ. ತ್ರಾಸ್ ಮಾಡ್ಯಾನ ಇಲ್ಲಪ್ಪ ನಂಗೆ ಏನೂ ತ್ರಾಸ ಮಾಡಿಲ್ಲ. ಇಂಥ ಗಂಡ ನನಗ ಹುಡುಕ್ಯಾಡೋ ಶಕ್ತಿದಿಲ್ಲ ಗೊತ್ತಿಲ್ಲ. ಅಡಚು ನೋಡ್ಕೊಂಡ್ವಾ ಆತು. ನಾವೇ ಯಾಕಂದ್ರ ನಾವ್ ವಿಚಾರ ಮಾಡೋದು ತಪ್ಪ ಅನ್ಸಾಯ್ತು ನನಗೆ. ಯಾಕಂದ್ರ ನಾವ್ ಇನ್ನೊಬ್ರದ್ದು ನಮ್ದು ಎಷ್ಟೇ ವಿಚಾರ ಮಾಡ್ತೇವೆ. ನಾವ ಇನ್ನೊಬ್ಬರ ಮಕ್ಕಳ ಬಗ್ಗೆ ನಾವ್ ವಿಚಾರ ಮಾಡಂಗಿಲ್ಲ. ನಾವು ಇವ್ರದ್ದು ಹಂಗದಾರ ಇವ್ರ ಹಂಗದಾರ ಅಂತ ವಿಚಾರ ಮಾಡ್ಕೊಂಡು ನೋಡಿದಾಗಪ್ಪ ನಾನು ಜಿಪುನದಿ ಅಂತ ನನ್ಗೇನ್ ಇದಿರಿಲ್ಲ. ನಿನ್ನ ಮಗಳಿಗೆ ಒಂದು ಒಳ್ಳೆ ವರ ಕೊಡಿಸ್ತೀನಿ ಅಷ್ಟ. ಜೀವನದಾಗ ಆರಾಮ ಅದಾರ, ಚಂದ ಅದಾರ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ತಪ್ಪ ಆತಂತ ಏನ್ ಕೇಳೋದಿಲ್ಲ. ಇರ್ಲಿ ಏನ್ ನಡೀತೈತಿ, ನಾವ್ ಇಂಥವೆಲ್ಲ ಬಡಿಸ್ಕೊಂಡ್ವಿ. ಒಂದ್ ಒಳ್ಳೆ ಕೆಲಸ ಮಾಡ್ತೀವಿ, ಏನ ಕೆಟ್ಟ ಕೆಲ್ಸಾನು ಮಾಡಿರ್ತೇವೆ. ಒಂದ್ 4 ಕೆಟ್ಟ ಕೆಲ್ಸ ಒಂದ್ ಒಳ್ಳೆ ಕೆಲ್ಸ ಆಗತ್ತೆ, ಅದ್ ನಮಗೂ ಖುಷಿ ಐತಿ ಅಷ್ಟ. ಈಗ ಚಲೋ ಅದಾರ, ಆರಾಮ ಅದಾರ, ಏನ್ ಚಿಂತೆ ಮಾಡ್ಬೇಡ. ಅವ್ರು ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ತಾರ. ಬರ್ಲಿ, ಬರ್ತೇನೋ. ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋ ಹೆಂಗಾಗೈತಿ ನೋಡ್ರಿ, ಮತ್ತು ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಮತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಂತಂದ್ರೆ, ನಾವು ಎಲ್ಲರೂ ಏನು ವಿಚಾರ ಮಾಡ್ದೇವು, ಅಪ್ಪಗಳು ಅದ ತಂದೆಗಳು ಅದಾವ್ರ ನಮ್ಗೆ ನನ್ನ ಮಗಳಿಗೆ ಸರ್ಕಾರಿ ನೌಕರ ಇದ್ದಾವ ಗಂಡ ಸಿಗಲಿ ಇಷ್ಟ ವಿಚಾರ ಮಾಡ್ತೇವೆ. ಆದ್ರೆ ನಾವು ಇನ್ನೊಬ್ಬರ ಮಕ್ಕಳ ಬಗ್ಗೆ ಯೋಚನೆ ಮಾಡಂಗಿಲ್ಲ. ನಾವು ಇದನ್ನ ನಮ್ಮ ತಲೆಯಾಗಿಂದ ಯಾಕೆ ತೆಗಿವಲ್ಲೋ ಗೊತ್ತಾಗುತ್ತೆ. ಯಾಕಂದ್ರೆ ನಮ್ಮ ಸ್ವಾರ್ಥ ಇಟ್ಕೊಂಡ್ಬಿಟ್ಟಿರ್ತೇವೆ, ನಮ್ಮ ಮಕ್ಕಳು ಚಲೋ ಇರಬೇಕು ಮಾಡ್ಬೇಕಂತೇಳಿ. ಇದನ್ನ ನಾವು ತಲೆಯಾಗಿಂದ ತೆಗೆದ ಇನ್ನೊಬ್ಬರ ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಅವ್ರ ಸರ್ಕಾರಿ ನೌಕರಿ ಅನ್ನೋದು ಈ ಕಡೆ ಸೈಡ್ ಇಟ್ಟು ನಾವು ಅವ್ರ ಪರಿಸ್ಥಿತಿ ಬಗ್ಗೆ ವಿಚಾರ ಮಾಡಿ ಅವಂಗೂ ಒಂದು ಜೀವನ ಕೊಡ್ಬೇಕು ಅನ್ನೋ ವಿಚಾರ ಮಾಡಿ ನಾವು ನಮ್ಮ ಮಕ್ಕಳನ್ನ ಇದನ್ ಮಾಡೋಣ. ಯಾಕಂದ್ರೆ ನಮ್ಮ ಕಡೆಯಿಂದನೂ ಹೆಲ್ಪ್ ನಮ್ಮ ಕಡೆ ಇತ್ತಪ್ಪ, ಅಪ್ಪಗಳ ಕಡೆ ಇತ್ತಂದ್ರ ಹೆಣ್ಮಕ್ಳ ಅಪ್ಪಗಳ ಕಡೆ ಇತ್ತಂದ್ರ ಅವ್ನ ಒಂದಿಟ್ಟು ಕೊಟ್ಟು ನಡೆಸಿ ಅವಂಗ ಯಾಕೆ ಮಾಡಬಾರ್ದು. ನಾವು ಇದನ್ನ ನಮ್ದು ಯೋಚನೆ ಚೇಂಜ್ ಮಾಡ್ಕೊಂಡ್ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಮುಂದಿನ ಕಿಟ್ಟವ್ರು ಹೇಳ್ತಾರೆ. ಏನಿಲ್ಲ, ವಿಡಿಯೋ ಮಾಡಿದ್ವಿ ಇಷ್ಟ ಉದ್ದೇಶ ಏನಪ್ಪ ಅಂದ್ರೆ, ಬಡ ಮಕ್ಕಳು ಅದಾರ, ಅವ್ರಿಗೂ 35-40 ವಯಸ್ಸಾದ್ರು ಕನ್ಯಾ ಸಿಗವಲ್ಲು. ಅವ್ರಿಗೆ ಇದನ್ನ ಅರ್ಥ ಮಾಡ್ಕೊಡ್ರಿ. ಬರೀ ಗೋರ್ಮೆಂಟ್ ನೌಕರಿ ಅಂತೇಳಿ ಕುಂದ್ರಾಕ್ ಹೋಗ್ಬೇಡ್ರಿ. ಎಲ್ಲರೂ ನಾವು ಬಡವರು ಶ್ರೀಮಂತರೆಲ್ಲ ಈಕ್ವಲ್ ಆಗಿರ್ತೀವಿ. ಕರೆ ಹೇಳ್ಬೇಕಂದ್ರೆ ನೌಕರಿದವ್ರಕ್ಕಿಂತ ಬಡ ಮಕ್ಕಳ ಜೀವನ ಬಂಗಾರದಂಗೆ ಐತಿ. ಇದನ್ನ ಯೋಚನೆ ಮಾಡ್ಕ್ಯಾಸ ಅವ್ರಿಗೂ ಹೆಣ್ಣು ಕೊಡ್ರಿ ಅನ್ನೋ ಸಂಬಂಧ ನಾವು ವಿಡಿಯೋ ಮಾಡಿವಿ. ಇದ್ರಾಗ ಏನಾರ ನಿಮ್ಗೆ ತಪ್ಪು ತಡೆ ಅನಿಸಿದ್ರೆ ಅದನ್ನ ಕ್ಷಮಿಸ್ರಿ. ಮತ್ತು ನಮ್ಮ ವಿಡಿಯೋಗಳು ನೋಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಬೆಳೆಸ್ರಿ ಅಂತೇಳಿ ಹಿಂಗೆ ಕೇಳ್ಕೊಡ್ರಿ. ನಮಸ್ಕಾರ.